Hi friends, good evening. Welcome to Sankalp Learning Solutions. Today we discuss about ACET second PUC Physics ray optics chart. Okay, some MCQs on ray optics. So ನಿನ್ನೆ ಕ್ಲಾಸ್ ಅಲ್ಲಿ ನಾವು 14 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ. 14 ಕ್ವಶನ್ಸ್ ಗಳು ಕಂಪ್ಲೀಟ್ ಆಗಿದ್ವು ಅಲ್ವಾ? ಸೊ today we start with the 15th question. So 14 question complete ಆಗಿತ್ತು. So next one is 15th one. 15th question ಏನಿದೆ ಅಂತ ನೋಡೋಣ. A double convex lens is made of glass which has refractive index 1.55 for violet rays and 1.50 for red rays. If the focal length of violet rays is 20 centimeter, the focal length of red rays ಎಷ್ಟು ಅಂತ find out ಮಾಡಬೇಕು. So what are the given things here? So a double convex lens. So ಇಲ್ಲಿ ಏನು ಕೊಟ್ಟಿದ್ದಾರೆ? Double convex lens is given. ಅಲ್ವಾ? So ಒಂದು double convex lens ಇದೆ. Is made of glass which has a refractive index 1.55. The refractive index ಎಷ್ಟು ಅಂತ ಹೇಳ್ತಾ ಇದ್ದಾರೆ? N is equal to 1.55. But for different colors, for violet rays ಅನ್ನ ತಗೊಂಡಾಗ the value is NV is equal to 1.55. And for red rays, refractive index is ಯಾಕಂದ್ರೆ ವೇವ್ ಲೆಂತ್ ಚೇಂಜ್ ಆಗುತ್ತೆ violet and red rays ಗೆ. So ಹಾಗಾಗಿ for red rays, it is 1.50. Okay. So this is refractive index for violet rays and refractive index for red rays is 1.50. So ಇನ್ನೇನ್ ಕೊಟ್ಟಿದ್ದಾರೆ? Focal length of violet rays is 20 centimeter. That means FV is equal to how much? 20 centimeter. The focal length of red rays ಅನ್ನ find out ಮಾಡಬೇಕು. ನಾವು ಮಾಡಬೇಕಾಗಿದ್ದು ಏನು? FR ವ್ಯಾಲ್ಯೂ ಅನ್ನ find out ಮಾಡಬೇಕು. Okay. So they have given double convex lens is made of glass. So ಅಂದ್ರೆ ಎರಡು ಕೇಸ್ಗಳಲ್ಲೂ ಏನಿರುತ್ತೆ? ಲೆನ್ಸ್ ಸೇಮ್ ಇರುತ್ತೆ. ಸೊ ವೈಲೆಟ್ ಮತ್ತೆ ರೆಡ್ ಕಲರ್ಸ್ ಇದೆ. ಓಕೆ. ಸೊ ಇಲ್ಲಿ ನಾವು ಯಾವ ಫಾರ್ಮುಲಾವನ್ನ ಯೂಸ್ ಮಾಡ್ಬೇಕಂದ್ರೆ ದ ರಿಲೇಷನ್ ಕನೆಕ್ಟಿಂಗ್. ಆಲ್ರೆಡಿ ನಾವು 14th ಕ್ವಶನ್ ಅಲ್ಲಿ 13th ಕ್ವಶನ್ ಅಲ್ಲಿ ಯೂಸ್ ಮಾಡಿದಂತ ಫಾರ್ಮುಲಾಗಳು. ದ ರಿಲೇಷನ್ ಕನೆಕ್ಟಿಂಗ್ focal length of the medium ಅಥವಾ focal length of the material of the lens, then refractive index, so then radius of curvature ಅಥವಾ radius of curvature ಅಂತ ಹೇಳ್ಬಹುದು. ಸೊ ಫಾರ್ ಎ ಕಾನ್ವೆಕ್ಸ್ ಲೆನ್ಸ್ ಅನ್ನ ಅಥವಾ ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅನ್ನ ಕನ್ಸಿಡರ್ ಮಾಡಿದ್ವಿ ಅಂದ್ರೆ here there is a relation is like this. 1/f is equal to ನಾವು ಹೇಗೆ ಬರೀಬಹುದು ಅಂದ್ರೆ n minus 1 into 1/r1 plus 1/r2. ಓಕೆ. ಸೊ ಇಲ್ಲಿ ಯಾವ್ಯಾವ್ದು ಗಿವನ್ ಥಿಂಗ್ಸ್ ಆಗಿರುತ್ತೆ? 1 for violet rays ಅನ್ನ ತಗೊಂಡ್ರೆ 1/fv is equal to NV minus ಫಾರ್ಮುಲಾ ಏನಾಗುತ್ತೆ? NV minus 1 into 1/r1 plus 1/r. ಓಕೆ. ಸೊ ಯಾವ್ಯಾವ್ದು ಗಿವನ್ ಥಿಂಗ್ಸ್ ಕೊಟ್ಟಿದ್ದಾರೆ ಇಲ್ಲಿ? FV value is given. How much FV value? FV is equal to 20 centimeter. Okay. 20 is equal to 1.55 ಅಲ್ವಾ? Refractive index value for violet rays is 1.55 minus 1 into ಇದು ಗೊತ್ತಿಲ್ಲ ನಮ್ಗೆ, ರೇಡಿಯಸ್ ಆಫ್ ಕರ್ವೇಚರ್ ಗೊತ್ತಿಲ್ಲ. ಸೊ ಹಾಗಾಗಿ ಅದನ್ನ 1/r1 plus 1/r2 ಅಂತಾನೆ ಇಟ್ಬಿಡೋಣ. ಓಕೆ. ಸೊ ಇದನ್ನ ಇಕ್ವೇಶನ್ 1 ಅಂತ ಡಿನೋಟ್ ಮಾಡ್ಕೊಳ್ತೇವೆ. ಇದು ಯಾವುದಕ್ಕೆ? ಫಾರ್ ವೈಲೆಟ್ ಕಲರ್. ಸೊ ನೆಕ್ಸ್ಟ್ ಏನ್ ಮಾಡುವ ನಾವು? ರೈಟ್ ದಿ ಸೇಮ್ ಫಾರ್ಮುಲಾ ಫಾರ್ ರೆಡ್ ರೇಸ್ ಅನ್ನ ತಗೊಂಡಾಗ 1/fr ಅಲ್ವಾ? ಸೊ ರೆಡ್ ರೇಸಿನ ಫೋಕಲ್ ಲೆಂತ್ ಗೊತ್ತಿಲ್ಲ, ನಾವು ಫೈಂಡ್ ಔಟ್ ಮಾಡಬೇಕು. 1/fr is equal to ಇದರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಗೊತ್ತು. ಫಾರ್ ರೆಡ್ ರೇಸ್ ಇಟ್ ಇಸ್ 1.50 minus 1 into 1 ಸೇಮ್ ಲೆನ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ, 1/r1 plus 1/r2. ಓಕೆ. ಸೊ ಇದನ್ನ ಇಕ್ವೇಶನ್ 2 ಅಂತ ಡಿನೋಟ್ ಮಾಡೋಣ. ಸೊ ಈಗ ಇಕ್ವೇಶನ್ 1 ಡಿವೈಡೆಡ್ ಬೈ ಇಕ್ವೇಶನ್ 2 ಮಾಡಿದ್ರೆ ನಾವು ಇಕ್ವೇಶನ್ 1 ಡಿವೈಡೆಡ್ ಬೈ ಇಕ್ವೇಶನ್ 2 ಅಂತ ಮಾಡಿದ್ರೆ ನಮ್ಗೆ FR ವ್ಯಾಲ್ಯೂ ಸಿಗತ್ತೆ.
ಸೊ ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇಕ್ವೇಶನ್ 1 ಡಿವೈಡೆಡ್ ಬೈ ಇಕ್ವೇಶನ್ 2 ದಟ್ ಈಸ್ ಎಫ್ ಆರ್ ಅಲ್ವಾ. ಎಫ್ ಆರ್ ಡಿನಾಮಿನೇಟರ್ ಅಲ್ಲಿ ಇರೋದು ಎಲ್ಲಿ ಹೋಗುತ್ತೆ ನ್ಯೂಮರೇಟರ್ ಹೋಗುತ್ತೆ ಡಿವೈಡ್ ಮಾಡಿದಾಗ. ಡಿವೈಡ್ ಬೈ ಇಕ್ವೇಶನ್ 1 ಅಲ್ಲಿ 20 ಇದೆ 1/20 ಇದೆ ಸೊ 20 ಆಯ್ತು ಈಸ್ ಈಕ್ವಲ್ ಟು ಸೊ ಇಕ್ವೇಶನ್ 1 ಬೈ ಇಕ್ವೇಶನ್ 2 ಅಂತ ಮಾಡಿದ್ದೇವೆ ನಾವು. ಸೊ ಇಕ್ವೇಶನ್ 1 ಬೈ ಇಕ್ವೇಶನ್ 2 ಅಂದ್ರೆ ಇಕ್ವೇಶನ್ 1 ಏನಿದೆ ನ್ಯೂಮರೇಟರ್ ವ್ಯಾಲ್ಯೂಸ್ 1.55 minus 1 okay into 1 by r1 plus 1 by r2 divide by equation 2 ಅಲ್ಲಿ numerator ಅಲ್ಲಿ ಏನು ವ್ಯಾಲ್ಯೂಸ್ ಇದಾವೆ 1.50 minus 1 into 1 by r1 plus 1 by r2. ಸೊ ಇಲ್ಲಿ ಏನಾಗುತ್ತೆ 1 by r1 ಮತ್ತೆ 1 by r2 ಅನ್ನ ಕ್ಯಾನ್ಸಲ್ ಮಾಡಬಹುದು. ಸೊ ಏನ್ ಬಂತು ಫೈನಲ್ ಆನ್ಸರ್ ಇಸ್ fr divided by 20 is equal to 1.55 minus 1 andre it is 0.55 divided by 1.50 minus 1 andre this is 0.50 alva. So this is 55 by 50 anta tagolbodu. 55 by 50 andre so fr is equal to namge bekagiddu focal length of red rays for red rays 20 into 0.55 divided by 50 anna 0.50 anna 55 divided by 50 anta tagolbodu alva. So it is 11 by 10 agutte. So this is equal to 20 into ಏನಾಯ್ತಿದು or 10 ಅನ್ನ ಹೀಗೂ ಕ್ಯಾನ್ಸಲ್ ಮಾಡಬಹುದು. 2 into 11 fr is equal to 2 into 11 means it is equal to 22 centimeter. ಯಾವುದಿದೆ 22 centimeter ಆಪ್ಷನ್ ಇದೆಯಾ ಚೆಕ್ ಮಾಡೋಣ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಬಹಳ ಸಿಂಪಲ್ ಒನ್. ಇಲ್ಲಿ ನಾವು ಯೂಸ್ ಮಾಡಬೇಕಾದ ಇಕ್ವೇಶನ್ ಏನು ರಿಲೇಷನ್ ಕನೆಕ್ಟಿಂಗ್ ಎಫ್ ಫೋಕಲ್ ಲೆಂತ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್ ಅನ್ನ ರಿಲೇಟ್ ಮಾಡುವಂತ ಇಕ್ವೇಶನ್ ಅನ್ನ ಯೂಸ್ ಮಾಡಿಕೊಂಡು ಇದನ್ನ ಸಾಲ್ವ್ ಮಾಡುವುದು. ಓಕೆ ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಕ್ವಶನ್ ಗೆ ಹೋಗುವ 16th ಒನ್. ಓಕೆ ಸೊ ಸಮ್ ಕ್ವಶನ್ಸ್ ಆರ್ ಮೇನ್ಲಿ ಇನ್ ದಿಸ್ ಚಾಪ್ಟರ್ ದ ಕ್ವಶನ್ಸ್ ಆರ್ ಬೇಸ್ಡ್ ಆನ್ ಈ ಇಕ್ವೇಶನ್ ಮೇಲೆ ತುಂಬಾ ಕ್ವಶನ್ಸ್ ಗಳು ಬರ್ತವೆ. ಅಂದ್ರೆ ಸಿಇಟಿ ಅಲ್ಲಿ ಇರ್ಬೋದು ಬೋರ್ಡ್ ಎಕ್ಸಾಮ್ ಗಳಲ್ಲಿ ಇರ್ಬೋದು. ಓಕೆ ಸೊ 16th ಕ್ವಶನ್ ಗೆ ಹೋಗೋಣ. ಸೊ ಅಗೇನ್ 16th ಕ್ವಶನ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಟು ದಿಸ್ ಒನ್ 15th ಒನ್ ಗೆ. ಕ್ವಶನ್ ಏನಿದೆ the refractive index of the material of a double convex lens is 1.5. so ಏನ್ ಕೊಟ್ಟಿದ್ದಾರೆ refractive index of the material of a double convex lens is 1.5 and its focal length is 5 centimeter. If the radii of curvatures are equal, the value of radius of curvature in centimeter. Okay, what are the given things anta bardre refractive index of material of a double convex lens. The n value is given here. N is equal to how much? 1.5. And its focal length is 5 centimeter. F is equal to how much? 5 centimeter. If the radii of curvatures are equal, now use ಮಾಡ್ತಾ ಇರೋದು double convex lens ಅಂದ್ರೆ R1 is equal to ಇಲ್ಲಿ ಏನಾಗಿದೆ ಅದ್ರ ಜೊತೆಗೆ R2 is equal to ಇದನ್ನೇ ಅಂತ ತಗೊಳ್ಳುವ R ಅಂತ ತಗೊಳ್ಳುವ. The value of radius of curvature ಅನ್ನ ಫೈಂಡ್ ಔಟ್ ಮಾಡಬೇಕು. ಅಗೇನ್ ನಾವು ಇಲ್ಲಿ ಏನ್ ಯೂಸ್ ಮಾಡ್ತೇವೆ ಸೇಮ್ ಫಾರ್ಮುಲಾ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡುವಂತದ್ದೇ ಸೇಮ್ ಫಾರ್ಮುಲಾವನ್ನ ಇಲ್ಲೂ ಕೂಡ ಯೂಸ್ ಮಾಡಬಹುದು. ಬಟ್ ಇಲ್ಲಿ ಫಾರ್ಮುಲಾ ಏನಾಗುತ್ತೆ 1 by f is equal to ಆಲ್ರೆಡಿ ಈಗ ನಿಮ್ಗೆ ಈ ಫಾರ್ಮುಲಾ ಫೆಮಿಲಿಯರ್ ಆಗಿದೆ. ಸುಮಾರು ಇಕ್ವೇಶನ್ ಗಳಲ್ಲಿ ನಾವು ಯೂಸ್ ಮಾಡಿದ್ದೇವೆ. ಸುಮಾರು ಪ್ರಾಬ್ಲಮ್ಸ್ ಗಳಿಗೆ ಇಕ್ವೇಶನ್ ಅನ್ನ ಯೂಸ್ ಮಾಡಿದ್ದೇವೆ. ಸೊ ಹಾಗಾಗಿ 1 by f is equal to how much? 1 by f is equal to n minus 1 into 1 by r1 plus 1 by r. This is for double convex lens. So convex lens ಇರೋದಕ್ಕೆ r1 r2 ಪಾಸಿಟಿವ್ ಆಗುತ್ತೆ. 1 by r1 plus 1 by r2 ಅಂತ ಫಾರ್ಮುಲಾ. ಓಕೆ ಸೊ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ 1 by f ಅಂದ್ರೆ 1 by 5 is equal to n minus 1. n is how much? 1.5 minus 1
into 1 by R1. R1 is equal to R. R2 is also equal to R. So 1 by R plus 1 by R. This is equal to 1 by 5 is equal to 1.5 minus 1. How much it is? 0.5 alva? Into 1 by R plus 1 by R is means 2 by R. ಇದರ ವ್ಯಾಲ್ಯೂ ಎಷ್ಟಾಗುತ್ತೆ? 2 by R ಆಗುತ್ತೆ. ಸೊ ಇನ್ನು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಸೊ ಇಲ್ಲಿ ನಮ್ಗೆ ವ್ಯಾಲ್ಯೂ ಏನ್ ಬರುತ್ತೆ ಅಂದ್ರೆ ಹೇಗೆ ಸಿಂಪ್ಲಿಫೈ ಮಾಡಬಹುದು? 1 by 5 is equal to 1 by 5 is equal to 2 into 0.5. 2 into 0.5 ಅಂದ್ರೆ 1 ಆಯ್ತಲ್ವಾ? ಸೊ divide by R. ಸೊ R is equal to ಎಷ್ಟು ಬರುತ್ತೆ? ಸಾರಿ 0.5 into 2 ಬಂತು 2 by R. ಸೊ R is equal to F ಎಷ್ಟಿದೆ? ಸಾರಿ ಫೋಕಲ್ ಲೆಂತ್ ಇಸ್ 5 ಸೆಂಟಿಮೀಟರ್ ಇದೆ. Two into finally R is equal to this is 0.5 into 2 by R ಇದೆ ಅಲ್ವಾ? So 2 into 0.5 into 2. So this R is equal to okay. Sorry, 2 ಅಲ್ಲ sorry 5 ಇದೆ ಇಲ್ಲಿ. So 1 by 5 is equal to 0.5 into 2 divided by R ಇದೆ. ಸೊ ನಮ್ಗೆ ಬೇಕಾಗಿದ್ದೇನು? R ವ್ಯಾಲ್ಯೂ is equal to 2 into 0.5 into ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ into 5. ಸೊ ಟೋಟಲಿ R is equal to ಎಷ್ಟು ಬಂತು? 5 ಸೆಂಟಿಮೀಟರ್ ಬಂತು ಅಲ್ವಾ? 5 into 2 10 10 into 0.5 that is equal to 5 ಸೆಂಟಿಮೀಟರ್. ಸೊ ಯಾವುದು ಕರೆಕ್ಟ್ ಆನ್ಸರ್ ಆಗತ್ತೆ? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಬಹಳ ಸಿಂಪಲ್ ಒನ್. ಇಲ್ಲಿ ಜಸ್ಟ್ ನಾವು ಯೂಸ್ ಮಾಡಬೇಕಾದ ಕಾನ್ಸೆಪ್ಟ್ ಏನಂದ್ರೆ ಇಲ್ಲಿ R1 ಈಸ್ ಈಕ್ವಲ್ ಟು R2 ದಟ್ ಈಸ್ ಈಕ್ವಲ್ ಟು R ಅಂತ ಕನ್ಸಿಡರ್ ಮಾಡ್ತೇವೆ ಅಷ್ಟೇ. ಸೊ ರೇಡಿಯೈ ಆಫ್ ಕರ್ವೇಚರ್ಸ್ ಆರ್ ಈಕ್ವಲ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ ಅಂಡ್ R1 R2 ಆರ್ ಪಾಸಿಟಿವ್ ಹಿಯರ್. ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಸೊ ದಿಸ್ ಇಸ್ somehow different. ಇಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ 17th ಕ್ವಶನ್ ಅಲ್ಲಿ ಅ ಡೈವರ್ಜಿಂಗ್ ಮೆನಿಸ್ಕಸ್ ಲೆನ್ಸ್ ಆಫ್ 1.5 ಅಲ್ವಾ? ಸೊ ಕ್ವಶನ್ ಏನಿದೆ? ಎ ಡೈವರ್ಜಿಂಗ್ ಮೆನಿಸ್ಕಸ್ ಲೆನ್ಸ್ ಆಫ್ 1.5 ಓಕೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಹ್ಯಾಸ್ ಕಾನ್ಕೇವ್ ಸರ್ಫೇಸಸ್ ಆಫ್ ರೇಡಿಯೈ 3 and 4 centimeter. The position of image of an object is the position of an image if an object is placed 12 centimeter in front of the lens is. Okay, ಫಾರ್ಮುಲಾ ಸೇಮ್ ಇರಬಹುದು ಇಲ್ಲಿ ಯೂಸ್ ಮಾಡೋದು, ಬಟ್ ನಾವಿಲ್ಲಿ ಏನ್ ಮಾಡ್ತಾ ಇದ್ದೇವೆ? ಕಾನ್ಸೆಪ್ಟ್ ಏನಿದೆ ಹಿಯರ್ ದರ್ ಇಸ್ ಅ ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅಲ್ಲ, ಅದ್ರ ಬದಲು ಏನ್ ಮಾಡ್ತಾ ಇದ್ದಾರೆ? ಡೈವರ್ಜಿಂಗ್ ಮೆನಿಸ್ಕಸ್ ಲೆನ್ಸ್. ಡೈವರ್ಜ್ ಮಾಡ್ತಾ ಇದೆ ಲೈಟ್ ರೇಯನ್ನ. ಅಂದ್ರೆ ಯಾವ್ದಿರ್ಬೇಕು? ಕಾನ್ಕೇವ್ ಸರ್ಫೇಸ್ ಇರ್ಬೇಕು. ಓಕೆ, ಸೊ ವಾಟ್ ಆರ್ ದ ಗಿವನ್ ಥಿಂಗ್ಸ್ ಅಂತ ಚೆಕ್ ಮಾಡಿದ್ರೆ ಇಲ್ಲಿ ಏನೇನ್ ಕೊಟ್ಟಿದ್ದಾರೆ? ಡೈವರ್ಜಿಂಗ್ ಮೆನಿಸ್ಕಸ್ ಲೆನ್ಸ್ ಆಫ್ 1.5 ರಿಫ್ರಾಕ್ಟಿವ್ ಇಂಡೆಕ್ಸ್. The refractive index of the material is given, that is n is equal to ಎಷ್ಟು? 1.5 ಅಲ್ವಾ? ಕ್ಲಾಸ್ n is equal to 1.5 has concave surfaces. ಸೊ ಏನಿದೆ ಇಲ್ಲಿ? ಕಾನ್ವೆಕ್ಸ್ ಬದಲು ನಾವು ಯೂಸ್ ಮಾಡ್ತಾ ಇರೋದೇನು? ಕಾನ್ಕೇವ್ ಸರ್ಫೇಸಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಕಾನ್ಕೇವ್ ಸರ್ಫೇಸಸ್ ಆಫ್ ರೇಡಿಯೈ 3 and 4 ಸೆಂಟಿಮೀಟರ್ ಅಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಅನ್ನ ಕೊಟ್ಟಿದ್ದಾರೆ. R1 ಮತ್ತೆ R2 is given. ಬಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? R1 is 3 centimeter and R2 is 4 centimeter. ಬಟ್ ನಾವಿಲ್ಲಿ ಏನ್ ಯೂಸ್ ಮಾಡಬೇಕು? ಸೈನ್ ಕನ್ವೆನ್ಷನ್ ಅನ್ನ. ಇಟ್ ಈಸ್ ಫಾರ್ ಅ ಕಾನ್ಕೇವ್ ಸರ್ಫೇಸಸ್. ಕಾನ್ಕೇವ್ ಸರ್ಫೇಸಸ್ ಅಂತ ತಗೊಂಡಾಗ ಇಲ್ಲಿ ನಾವೇನ್ ಹಾಕ್ಬೇಕು? ನೆಗೆಟಿವ್ ಸೈನ್ ಅನ್ನ ಹಾಕ್ಬೇಕು ಅಲ್ವಾ? R1 is equal to -3 centimeter and R2 is equal to -4 centimeter. The position of image ನಾವು ಫೈಂಡ್ ಔಟ್ ಮಾಡಬೇಕಾಗಿದ್ದೇನು? ಪೊಸಿಷನ್ ಆಫ್ ಇಮೇಜ್ ಅನ್ನ ಫೈಂಡ್ ಔಟ್ ಮಾಡಬೇಕು. If an object is
placed 12 centimeter in front of the lens. So they have given object distance. U ಅನ್ನ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? The object distance is equal to 12 centimeter. ಬಟ್ ಏನು ಯೂಸ್ ಮಾಡ್ಬೇಕಿಲ್ಲಿ? ನಾವು ನೆಗೆಟಿವ್ ಸೈನ್ ಅನ್ನ ಯೂಸ್ ಮಾಡಬೇಕು. ಯಾಕಂದ್ರೆ ಇನ್ ಫ್ರಂಟ್ ಆಫ್ ದ ಲೆನ್ಸ್ ಇದನ್ನ ಪ್ಲೇಸ್ ಮಾಡಿದ್ದಾರೆ. ಯಾವುದನ್ನ? ಆಬ್ಜೆಕ್ಟ್ ಅನ್ನು. ಸೊ ಹಾಗಾಗಿ U is equal to minus 12 ಸೆಂಟಿಮೀಟರ್. ಫೈಂಡ್ ಔಟ್ ಮಾಡಬೇಕಾಗಿದ್ದು ಏನು? V value. V represents the image distance. Object distance, image distance ಗೊತ್ತಿದೆ ಅಲ್ವಾ? Object distance is the distance between object and lens. And image distance is the distance between image and lens. Okay? So these are the given things. ನಮ್ಗೆ ಬೇಕಾಗಿದ್ದು V ಅನ್ನ ಫೈಂಡ್ ಔಟ್ ಮಾಡಬೇಕು. So here we use generally two ಫಾರ್ಮುಲಾಗಳನ್ನ ಯೂಸ್ ಮಾಡ್ತಾ ಇದ್ದೇವೆ. ಒಂದು ಲೆನ್ಸ್ ಫಾರ್ಮುಲಾವನ್ನ, ಇನ್ನೊಂದು ಸೊ ರಿಲೇಷನ್ ಕನೆಕ್ಟಿಂಗ್ ಆಲ್ರೆಡಿ ನಾವು ಯೂಸ್ ಮಾಡದಂತ ಎನ್ ಆರ್ ಅಂಡ್ ಎಫ್ ಅನ್ನ ಕನೆಕ್ಟ್ ಮಾಡುವಂತ ಇಕ್ವೇಶನ್ ಅನ್ನ ಯೂಸ್ ಮಾಡ್ತೇವೆ. ಫಸ್ಟ್ ನಾವೇನ್ ಫೈಂಡ್ ಔಟ್ ಮಾಡುವ ಇಲ್ಲಿ? ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಅನ್ನ ಫೈಂಡ್ ಔಟ್ ಮಾಡುವ. ಯಾಕಂದ್ರೆ ಫೋಕಲ್ ಲೆಂತ್ ಗೊತ್ತಿದ್ರೆ ನಮ್ಗೆ, ಇಫ್ ವಿ ನೋ ದ ವ್ಯಾಲ್ಯೂ ಆಫ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂಡ್ ಫೋಕಲ್ ಲೆಂತ್ ಆಫ್ ದ ಲೆನ್ಸ್, then we can calculate the image distance easily. Okay, so here the formula is, again the formula is same. 1 by f is equal to n minus 1 into 1 by r1 plus 1 by r. This is the formula. Okay, so ಈಗ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ f ಗೊತ್ತಿಲ್ಲ ನಮ್ಗೆ, ಫೈಂಡ್ ಔಟ್ ಮಾಡಬೇಕು. ಸೊ 1 by f is equal to n is how much? 1.5 minus 1 into 1 by r1. ಇಲ್ಲಿ ಎರಡು ಏನಿದೆ? ಕಾನ್ಕೇವ್ ಸರ್ಫೇಸಸ್ ಇದಾವೆ. ಸೊ ಹಾಗಾಗಿ ಇದನ್ನ ಏನ್ ತಗೋಬೇಕು? -3 ಅಲ್ವಾ? ಸೊ ಆಕ್ಚುಯಲ್ ಫಾರ್ಮುಲಾ ಇಲ್ಲಿ ಏನಾಗುತ್ತೆ ಅಂದ್ರೆ, ಆಕ್ಚುಯಲ್ ಲಾಸ್ಟ್ ಕ್ಲಾಸ್ಗಳಲ್ಲಿ, ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೆ ನಾನು. ಸೊ ಆಕ್ಚುಯಲ್ ಫಾರ್ಮುಲಾ ಏನಿರುತ್ತೆ ಅಂದ್ರೆ ಇಲ್ಲಿ ಮೈನಸ್ ಇರುತ್ತೆ. 1 by r1 minus 1 by r2 ಅಂತ ಇರುತ್ತೆ. ಸೊ ಮೈನಸ್ ಅಂತ ಇದ್ದಾಗ ಎರಡು ರೀತಿಯಲ್ಲಿ ತಗೊಳ್ಬಹುದು ನಾವು. 1 by r1 minus 1 by r2 ಅಂತ ಇರುತ್ತೆ. ಸೊ ಹಾಗಾಗಿ ಈ ಇಕ್ವೇಶನ್ ಏನಾಯ್ತು ಇಲ್ಲಿ? 1 by -3 minus of 1 by -4 that is equal to plus 1 by 4 ಅಂತ ಆಗುತ್ತೆ. ಸೊ ಹೀಗೂ ಹೇಳ್ಬಹುದು ನಾವು. ಸೊ ಆಕ್ಚುಲಿ ಕಾನ್ಕೇವ್ ಸರ್ಫೇಸ್ ಅನ್ನ ತಗೊಂಡಾಗ ಒಂದು ಪ್ಲಸ್ ಒಂದು ಮೈನಸ್ ಅಂತ ತಗೊಳ್ತೇವೆ. ಸೊ ಓಕೆ, ಸೊ ಇಕ್ವೇಶನ್ ಏನಾಯ್ತು? 1 by -3 plus 1 by 4 ಅಂತ ಆಯ್ತು ಅಲ್ವಾ? ಸೊ 1 by f is equal to 1.5 minus 1. How much? 1.5 minus 1 ಅಂದ್ರೆ 0.5 into 4 into 3 ಅಂದ್ರೆ ಎಷ್ಟಾಯ್ತು? 12 ಆಯ್ತು. ದಿಸ್ ಇಸ್ -4 plus 3. ಕರೆಕ್ಟಾ? ಸೊ ದಿಸ್ ಇಸ್ ಈಕ್ವಲ್ ಟು 1 by f into 0.5 into -1 by 12 ಅಲ್ವಾ? -1 by 12. ಓಕೆ, ಸೊ f is equal to, ನಮಗೆ ಬೇಕಾಗಿದ್ದು ಏನು? f ವ್ಯಾಲ್ಯೂ ಬೇಕಲ್ವಾ ಇಲ್ಲಿ? ಸೊ f ಅನ್ನ ಅಥವಾ 1 by f ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? 1 by f is equal to 0.5. 0.5 means 5 by 10. ಈಸಿಲಿ ನಾವು ಕ್ಯಾಲ್ಕುಲೇಟರ್ ಇಲ್ದೇನು ಇಲ್ಲಿ ಸೊಲ್ಯೂಷನ್ ಅನ್ನ ಮಾಡಬಹುದು. 0.5 means 5 by 10 into -1 by 12 ಅಲ್ವಾ? ಸೊ 5 2s, so this is equal to -1 by 24 ಬಂತು. ಯಾವುದು? 1 by f is equal to -1 by 24. ಅಂದ್ರೆ f is equal to how much? -24 ಸೆಂಟಿಮೀಟರ್ ಆಯ್ತು. f is equal to ಎಷ್ಟು ಬಂತು? -24 ಸೆಂಟಿಮೀಟರ್ ಬಂತು. ಇದು ಕಾನ್ಕೇವ್ ಲೆನ್ಸ್ ಆಗಿದ್ದಕ್ಕೆ f ವ್ಯಾಲ್ಯೂ ಏನ್ ಬರ್ತಾ ಇದೆ? ನೆಗೆಟಿವ್ ಬರ್ತಾ ಇದೆ. ನೆಕ್ಸ್ಟ್ ಖಾಲಿ f ಅನ್ನ ಕ್ಯಾಲ್ಕುಲೇಟ್ ಮಾಡೋದಲ್ಲ, ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ? f ಅಲ್ಲ, ನಮಗೆ ಬೇಕಾಗಿದ್ದು ಏನು? ಇಮೇಜ್ ಡಿಸ್ಟೆನ್ಸ್ ಬೇಕು. ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ 12 ಸೆಂಟಿಮೀಟರ್ ಇನ್ ಫ್ರಂಟ್ ಆಫ್ ದ ಲೆನ್ಸ್ ಇದ್ರೆ ಆ ಕೇಸಲ್ಲಿ ಇಮೇಜ್ ಪೊಸಿಷನ್ ಆಫ್ ದ ಇಮೇಜ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ದರ್ ಇಸ್ ಅ ಫಾರ್ಮುಲಾ ಕನೆಕ್ಟಿಂಗ್ ಯಾವುದು? ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಅಂಡ್ ಫೋಕಲ್ ಲೆಂತ್ ಆಫ್ ದ ಲೆನ್ಸ್. ಯಾವುದು ಆ ಫಾರ್ಮುಲಾ? 1 by f is equal to 1 by v minus 1 by u. Okay.
ಸೊ ಈಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. 1/f, ಎಫ್ ವ್ಯಾಲ್ಯೂ ಎಷ್ಟಿದೆ? -24 ಅಲ್ವಾ, ಈಸ್ ಈಕ್ವಲ್ ಟು 1/v ಮೈನಸ್ 1/u ವ್ಯಾಲ್ಯೂ ಎಷ್ಟಿದೆ? -12. ಓಕೆ, ಸರಿ, 1/v is equal to -1/24, ಮೈನಸ್ ಇಂಟು ಮೈನಸ್ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಆಗತ್ತೆ, ಪ್ಲಸ್ ಈ ಕಡೆ ಬಂದಾಗ -1/12. ಸೊ ದಿಸ್ ಇಸ್ ಈಕ್ವಲ್ ಟು 1/v is equal to 24, 12 2s minus 3/24 ಅಲ್ವಾ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ LCM ತೆಗೆದು 3/24 ಬಂತು. ಸೊ v is equal to ಎಷ್ಟು ಬಂತು? -8 ಸೆಂಟಿಮೀಟರ್ ಬಂತು. ಕರೆಕ್ಟಾ? ಆಪ್ಷನ್ ಯಾವುದು? -8 ಸೆಂಟಿಮೀಟರ್ ಅಂದ್ರೆ -8 ಸೆಂಟಿಮೀಟರ್ ಯಾವ್ದಿದೆ? ಓಕೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಪೊಸಿಷನ್ ಆಫ್ ದ ಇಮೇಜ್ ಆರ್ ಇಮೇಜ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? -8 ಸೆಂಟಿಮೀಟರ್ ಬರುತ್ತೆ. ಓಕೆ, ಸೊ ಇದು ಆನ್ಸರ್ ಆಗುತ್ತೆ 17th ಕ್ವಶನ್. ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತಾನೆ. ಜಸ್ಟ್ ಇಲ್ಲಿ ನಾವು ಯೂಸ್ ಮಾಡುವಂತದ್ದು 1/r1 ಮೈನಸ್ 1/r2 ಅಂತ ತಗೊಂಡು ಇಲ್ಲಿ ನೆಗೆಟಿವ್ ಸೈನ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಒನ್. 17 ಆಯ್ತು. 18ನೇ ಕ್ವಶನ್ ಏನಿದೆ? ಸೊ ಓಕೆ, ಸೊ ದಿಸ್ ವಾಸ್ ಸಮ್ಹೌ ಡಿಫರೆಂಟ್. ಸೊ ಇಲ್ಲಿ ತನಕ ನಾವು ಸಾಲ್ವ್ ಮಾಡಿದ್ದು ಲೆನ್ಸ್ಗೆ ಆಯ್ತು ಅಲ್ವಾ. ಸೊ ಯಾವುದು? ಲೆನ್ಸ್ ಫಾರ್ಮುಲಾ ಮತ್ತೆ ಬೇಸ್ಡ್ ಆನ್ ದ ಲೆನ್ಸ್ ಫಾರ್ಮುಲಾ, ಹಾಗೆ ರಿಲೇಷನ್ ಕನೆಕ್ಟಿಂಗ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಫೋಕಲ್ ಲೆಂತ್ ಅಂಡ್ ರೇಡಿಯೈ ಆಫ್ ಕರ್ವೇಚರ್. ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಸೆಕ್ಷನ್, ದಟ್ ಈಸ್ ದ ಪ್ರಿಸಮ್. ಪ್ರಿಸಮ್ ಅಲ್ಲಿ ಏನಾಗತ್ತೆ? ಪ್ರಿಸಮ್ ಬೇಸ್ಡ್ ಪ್ರಾಬ್ಲಮ್ಸ್ ಗಳನ್ನ ಚೆಕ್ ಮಾಡೋಣ. ಓಕೆ, so they have given in 18th question, a prism has a refracting angle of 60 degree. ಏನೇನ್ ಕೊಟ್ಟಿದ್ದಾರೆ? ಪ್ರಿಸಮ್ ಅಂದ್ರೆ ಎಲ್ರು ನೋಡಿರ್ತೀರಿ, ಪ್ರಿಸಮ್ ಬಗ್ಗೆ ಐಡಿಯಾ ಇರುತ್ತೆ, ಲ್ಯಾಬ್ ಗಳಲ್ಲಿ ಯೂಸ್ ಮಾಡಿರ್ತೀರಿ, ಪ್ರಾಕ್ಟಿಕಲ್ಸ್ ಗಳಲ್ಲಿ. ಸೊ ಪ್ರಿಸಮ್ ಹೇಗಿರುತ್ತೆ ಅಂತೆಲ್ಲ ಐಡಿಯಾ ಇದೆ ನಿಮ್ಗೆ. ಹಾಗೆ ಡಿವಿಯೇಷನ್ ಅನ್ನ ಫೈಂಡ್ ಔಟ್ ಮಾಡ್ತೇವೆ. ಸೊ ಗೊತ್ತಿಲ್ಲ, ಪ್ರಾಕ್ಟಿಕಲ್ಸ್ ಅಲ್ಲಿ ಕಂಪ್ಲೀಟ್ ಆಗಿರ್ಬಹುದು. ಸೊ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ನ ಲ್ಯಾಬ್ ಅಲ್ಲಿ ನಾವು ಕಂಪ್ಲೀಟ್ ಮಾಡುವಂತ ಎಕ್ಸ್ಪೆರಿಮೆಂಟ್ ಕೂಡ ಇದೆ ಅಲ್ವಾ ನಿಮ್ಮ ಬೋರ್ಡ್ ಎಕ್ಸಾಮ್. So prism has a refracting angle of 60 degree. So ಏನ್ ಕೊಟ್ಟಿದ್ದಾರೆ? ರಿಫ್ರಾಕ್ಟಿಂಗ್ ಆಂಗಲ್ ಆಫ್ 60 ಡಿಗ್ರಿ ಅಂದ್ರೆ ಆಂಗಲ್ ಆಫ್ ದ ಪ್ರಿಸಮ್ ಈಸ್ ಈಕ್ವಲ್ ಟು ಹಿಯರ್. ಸೊ ಎಷ್ಟಿದೆ? 60 ಡಿಗ್ರಿ ಅಂತ ಇದೆ. ಆಂಗಲ್ ಆಫ್ ದ ಪ್ರಿಸಮ್ ಈಸ್ ಈಕ್ವಲ್ ಟು 60 degree. When placed in the position of minimum deviation, it produces a deviation of 30 degree. ಅಂದ್ರೆ angle of deviation is equal to how much? 30 degree. ಓಕೆ, ಫೈಂಡ್ ಔಟ್ ಮಾಡಬೇಕಾಗಿದ್ದೇನು? ಆಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಆಂಗಲ್ ಆಫ್ ಇನ್ಸಿಡೆನ್ಸ್ ಬೇಕು ಎಷ್ಟು ಅಂತ. ಸೊ ಆಂಗಲ್ ಆಫ್ ದ ಪ್ರಿಸಮ್ ಅನ್ನ ಜನರಲಿ ಎ ಅಂತ ಡಿನೋಟ್ ಮಾಡ್ತೇವೆ. ಆಂಗಲ್ ಆಫ್ ಡಿವಿಯೇಷನ್ ಅನ್ನ ಡೆಲ್ಟಾ ಅಂತ ಡಿನೋಟ್ ಮಾಡ್ತೇವೆ. ಆಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನ ಐ ಅಂತ ಡಿನೋಟ್ ಮಾಡ್ತೇವೆ. ಸೊ ಜನರಲಿ ಪ್ರಿಸಮ್ ಅಲ್ಲಿ ಏನಾಗತ್ತೆ ಅಂದ್ರೆ, ಎಲ್ರು ಪ್ರಿಸಮ್ ಅನ್ನ ನೋಡಿರ್ತೀರಿ. ಜಸ್ಟ್ ಐ ಡ್ರಾ ಅ ಟ್ರಯಾಂಗ್ಯುಲರ್ ಬೇಸ್ ಪ್ರಿಸಮ್. ಓಕೆ, ಸೊ ಇದು ಪ್ರಿಸಮ್ ಅಲ್ವಾ. ಸೊ ಪ್ರಿಸಮ್ ಅಲ್ಲಿ ಏನಾಗತ್ತೆ? ಡಬಲ್ ಟೈಮ್ ರಿಫ್ರಾಕ್ಷನ್ ಆಗತ್ತೆ. ನಾರ್ಮಲಿ ಇನ್ಸಿಡೆಂಟ್ ಆಗದೆ ಲೈಟ್ ರೇ ಫಾಲ್ಸ್ ಆನ್ ಎ ಫಸ್ಟ್ ಸರ್ಫೇಸ್. ಇಲ್ಲಿ ಎರಡು ರಿಫ್ರಾಕ್ಟಿಂಗ್ ಸರ್ಫೇಸಸ್ ಇದಾವೆ, ಒಂದು ಎ ಬಿ, ಇನ್ನೊಂದು ಎ ಸಿ. ಹೀಗಿಟ್ರೆ ಇದು ಬೇಸ್ ಆಫ್ ದ ಪ್ರಿಸಮ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಓಕೆ, ಸೊ ಇಲ್ಲಿಂದ ಲೈಟ್ ರೇ ಇನ್ಸಿಡೆಂಟ್ ಆದ್ರೆ ಪಿ ಕ್ಯೂ, ಹೀಗೆ ಇನ್ಸಿಡೆಂಟ್ ಆದ್ರೆ ಇದೇನಾಗತ್ತೆ? ರಿಫ್ರಾಕ್ಷನ್ ಆಗತ್ತೆ. ಯಾಕಂದ್ರೆ ಇದು ರೇರರ್ ಮೀಡಿಯಂ, ಇದು ಡೆನ್ಸರ್ ಮೀಡಿಯಂ, ರೇರರ್ ಮೀಡಿಯಂ. when a light ray travels from rarer to denser medium, rarer ಇಂದ ಡೆನ್ಸರ್ ಗೆ ಟ್ರಾವೆಲ್ ಆದಾಗ ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮ್. ಇದು ಆಕ್ಚುಯಲ್ ಹೇಗ್ ಹೋಗ್ಬೇಕಿತ್ತು? ಲೈಟ್ ರೇ ಹೀಗ್ ಹೋಗ್ಬೇಕಿತ್ತು ಅಲ್ವಾ. ಸೊ ಪ್ರಿಸಮ್ ಇರ್ಲಿಲ್ಲ ಅಂದ್ರೆ ಲೈಟ್ ರೇ ಏನಾಗ್ತಿತ್ತು? ಈ ಪಾತ್ ಅನ್ನ ಫಾಲೋ ಮಾಡ್ತಿತ್ತು. ಬಟ್ ಆದ್ರೆ ಪ್ರಿಸಮ್ ಇರೋದಕ್ಕೆ ಇದೇನಾಗತ್ತೆ? ಬೆಂಡ್ ಆಗತ್ತೆ. ಬೆಂಡ್ ಆಗಿ ಹೀಗೆ ಬರುತ್ತೆ.
ಸೊ ಹೀಗೆ ಬಂದು ಇಲ್ಲಿ ರಿಫ್ರಾಕ್ಟಿಂಗ್ ಸರ್ಫೇಸ್ AC ಮೇಲೆ ಫಾಲ್ ಆಗುತ್ತೆ. ಸೊ ಅಗೇನ್ ಇಲ್ಲಿ ಏನಾಯ್ತು, ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಂ. ಗ್ಲಾಸ್ ಇಂದ ಏರಿಗೆ ಹೋಗುತ್ತೆ. ಸೊ ಡೆನ್ಸರ್ ಟು ರೇರರ್ ಮೀಡಿಯಂ. ಡೆನ್ಸರ್ ಟು ರೇರರ್ ಮೀಡಿಯಂ ಟ್ರಾವೆಲ್ ಆಗುವಾಗ ಅದರ ಸ್ಪೀಡ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ನಾರ್ಮಲ್ ಎಳೆಯುವುದಂದ್ರೆ ಗೊತ್ತಾಗುತ್ತಲ್ವಾ, ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇಲ್ಲಿ ನಾವು ನಾರ್ಮಲ್ ಎಳಿತೇವೆ ಹೀಗೆ. ಸೊ ಇಲ್ಲೂ ಅಷ್ಟೇ, ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ವಿ ಡ್ರಾ ಅ ನಾರ್ಮಲ್ ಹಿಯರ್. ಸೊ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಯ್ತು. ಓಕೆ, ಸೊ ಬೆಂಡ್ಸ್ ಅವೇ ಫ್ರಮ್ ದಿ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಹೀಗೆ ಹೋಗೋ ಬದಲು ಲೈಟ್ ರೇ ಏನಾಯ್ತು, ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಬಟ್ ಈ ಕೇಸಲ್ಲಿ ನಾರ್ಮಲ್ ಹೀಗಿದೆ, ಇದು ನಾರ್ಮಲ್. ಓಕೆ, ಸೊ ಇಲ್ಲೇನಾಗಬೇಕು, ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಂ. ಡೆನ್ಸರ್ ಟು ರೇರರ್ ಮೀಡಿಯಂ ಟ್ರಾವೆಲ್ ಆಗೋದಕ್ಕೆ ಇದು ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ನಾರ್ಮಲ್ ಕಿಂತ ದೂರ ಓಡುತ್ತೆ, ಹೀಗೆ ಹೋಗುತ್ತೆ. ಸೊ ದಿಸ್ ಇಸ್ ಎಮರ್ಜೆಂಟ್ ರೇ. ಇದು ಎಮರ್ಜೆಂಟ್ ರೇ ಅಂತ ಕರಿತೇವೆ. ಇದು ಇನ್ಸಿಡೆಂಟ್ ರೇ. ಓಕೆ, ದಿಸ್ ಆಂಗಲ್ ಇಸ್ ನೋನ್ ಆಸ್ ಆಂಗಲ್ ಆಫ್ ಎಮರ್ಜೆನ್ಸ್. ಇದು ಆಂಗಲ್ ಆಫ್ ಇನ್ಸಿಡೆನ್ಸ್, ಇದು ಆಂಗಲ್ ಆಫ್ ಎಮರ್ಜೆನ್ಸ್. ಆಕ್ಚುಯಲ್ ಪಾತ್ ಹೇಗಿತ್ತು ಹೇಳಿ, ಲೈಟ್ ರೇದ್ದು ಪಾತ್ ಪ್ರಿಸಮ್ ಇರ್ಲಿಲ್ಲ ಅಂದ್ರೆ ಹೀಗೆ ಮೂವ್ ಆಗ್ತಾ ಇತ್ತು, ಹೌದಾ? ಸೊ ಪ್ರಿಸಮ್ ಇರೋದಕ್ಕೆ ಅದು ಏನಾಗಿದೆ, ಹೀಗೆ ಹೋಗೋ ಬದಲು 2 ಟೈಮ್ಸ್ ರಿಫ್ರಾಕ್ಷನ್ ಆಗಿ ಬೆಂಡ್ ಆಗಿ ಈ ರೀತಿಯಲ್ಲಿ ಹೋಗ್ತಾ ಉಂಟು. ಸೊ ಅಂದ್ರೆ ತನ್ನ ಒರಿಜಿನಲ್ ಪಾತ್ ಇಂದ ಅದು ಎಷ್ಟು ಡಿವಿಯೇಷನ್ ಆಗಿದೆ, ದಿಸ್ ಮಚ್ ಆಫ್ ಡಿವಿಯೇಷನ್. ದಿಸ್ ಡೆಲ್ಟಾ ಈಸ್ ಕಾಲ್ಡ್ ಆಂಗಲ್ ಆಫ್ ಡಿವಿಯೇಷನ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಇದು ಆಂಗಲ್ ಆಫ್ ಡಿವಿಯೇಷನ್ ಆಯ್ತು. ಸೊ ಈಗ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ. ವಾಟ್ ಆರ್ ದೇ ಹ್ಯಾವ್ ಗಿವನ್? ಅ ಪ್ರಿಸಮ್ ಹ್ಯಾಸ್ ಎ ರಿಫ್ರಾಕ್ಟಿಂಗ್ ಆಂಗಲ್ ಆಫ್ 60 ಡಿಗ್ರಿ. ಆಂಗಲ್ ಆಫ್ ದ ಪ್ರಿಸಮ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 60 ಡಿಗ್ರಿ. ವೆನ್ ಪ್ಲೇಸ್ಡ್ ಇನ್ ದ ಪೊಸಿಷನ್ ಆಫ್ ಮಿನಿಮಮ್ ಡಿವಿಯೇಷನ್. ಡಿವಿಯೇಷನ್ ಮಿನಿಮಮ್ ಇರಬೇಕು ಅಂದ್ರೆ ಆ ಕೇಸಲ್ಲಿ ಏನಾಗತ್ತಂದ್ರೆ, ದ ರೇ ಇನ್ಸೈಡ್ ದ ಪ್ರಿಸಮ್ is parallel to the base of the prism. The ray inside the prism ಇರೋದು ಯಾವುದು? ಇದು ಅಲ್ವಾ? So this is parallel to base of the prism. In this case, angle of I is equal to angle of E ಆಗುತ್ತೆ. ಓಕೆ, ಸೊ ಇದು ಯಾವಾಗ ಮಿನಿಮಮ್ ಡಿವಿಯೇಷನ್ ಪೊಸಿಷನ್ ಅಲ್ಲಿ, ಅಂದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು ಡಿಎಂ. ಮಿನಿಮಮ್ ಡಿವಿಯೇಷನ್ ಆದಾಗ ಆಂಗಲ್ ಐ ಇಸ್ ಈಕ್ವಲ್ ಟು ಆಂಗಲ್ ಇ ಆಗುತ್ತೆ. ಓಕೆ, ಸೊ ಈ ಕೇಸಲ್ಲಿ ನಾವೇನ್ ಬರಿಬಹುದು ಅಂದ್ರೆ, ಡಿವಿಯೇಷನ್ ಗೆ ನಮ್ಗೊಂದು ಎಕ್ಸ್ಪ್ರೆಷನ್ ಇದೆ. ಥಿಯರಿಯಲ್ಲಿ ಬರೀತೀರಿ ನೀವು. ಡಿವಿಯೇಷನ್ ಗೆ ಎಕ್ಸ್ಪ್ರೆಷನ್ ಅನ್ನ ಹೇಗೆ ಬರೀಬಹುದು? ಡೆಲ್ಟಾ ಈಸ್ ಈಕ್ವಲ್ ಟು ಐ ಪ್ಲಸ್ ಇ ಮೈನಸ್ ಎ. ಓಕೆ, ಡೆಲ್ಟಾ ಈಸ್ ಈಕ್ವಲ್ ಟು ಐ ಪ್ಲಸ್ ಇ ಮೈನಸ್ ಎ. ಇದು ಫಾರ್ಮುಲಾ. ಸೊ ಇಲ್ಲಿ ಮಿನಿಮಮ್ ಡಿವಿಯೇಷನ್ ಅಲ್ಲಿ ವೆನ್ ಡೆಲ್ಟಾ ಈಸ್ ಈಕ್ವಲ್ ಟು ಡಿ ಎಂ ಆದಾಗ, ಮಿನಿಮಮ್ ಡಿವಿಯೇಷನ್ ಆದಾಗ ಐ ಈಸ್ ಈಕ್ವಲ್ ಟು ಇ ಆಗತ್ತೆ. ಸೊ ಅಂದ್ರೆ ದಿಸ್ ಇಸ್ ಐ ಮತ್ತೆ ಇ ಎರಡು ಈಕ್ವಲ್ ಆಯ್ತು ಅಂದ್ರೆ 2i ಮೈನಸ್ ಎ ಅಂತ ಆಯ್ತು. ಸೊ ನಮಗೆ ಬೇಕಾಗಿದ್ದು ಏನಿಲ್ಲಿ, ಐ ಬೇಕಲ್ವಾ? ಸೊ 2i ಈಸ್ ಈಕ್ವಲ್ ಟು ಎ ಪ್ಲಸ್ ಡೆಲ್ಟಾ, ಆರ್ ಐ ಈಸ್ ಈಕ್ವಲ್ ಟು ಎ ಪ್ಲಸ್ ಡೆಲ್ಟಾ ಡಿವೈಡೆಡ್ ಬೈ 2. ಎ ಪ್ಲಸ್ ಡೆಲ್ಟಾ ಡಿವೈಡ್ ಬೈ 2. ಸೊ ಈಗ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಬಹುದು. ಎ ಇಸ್ ಹೌ ಮಚ್ ಹಿಯರ್? 60 ಡಿಗ್ರಿ. Plus delta is how much? 30 degree. 60 divided by 30. 60 plus 30 divided by 2. 90 plus divided by 2. That is equal to 45 degree. So option ಯಾವುದು ಕರೆಕ್ಟ್ ಆಗತ್ತೆ? Option B is the correct answer. 45 degree ಅನ್ನೋದು ಕರೆಕ್ಟ್ ಆಗತ್ತೆ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಇದು ಆಂಗಲ್ ಆಫ್ ದ ಪ್ರಿಸಮ್ ಮತ್ತೆ ಡಿವಿಯೇಷನ್ ಅನ್ನ ರಿಲೇಟ್ ಮಾಡುವಂತ ಒಂದು ಇಕ್ವೇಶನ್, ಪ್ರಿಸಮ್ ಅಲ್ಲಿ ಬರುವಂತ ಒಂದು ಇಕ್ವೇಶನ್. ಓಕೆ, ನೆಕ್ಸ್ಟ್ we move to the next problem. One very interesting one here. Light falls at. ಇಲ್ಲಿ ಪ್ರಿಸಮಿನ ಥಿಯರಿ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗಿದ್ರೆ ಈ ಪ್ರಾಬ್ಲಮ್ ಅನ್ನ ಈಸಿಲಿ ನಾವು ಸಾಲ್ವ್ ಮಾಡಬಹುದು. ಓಕೆ, ಸೊ ಲೈಟ್ ಫಾಲ್ಸ್ at normal incidence on one face of a glass prism of refractive index is to square root of 2. Then the angle of emergence when the angle of the prism is 45 degree. ಇಲ್ಲಿ ನೀವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಆಂಗಲ್ ಆಫ್ ಎಮರ್ಜೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು.
ಅಲ್ವಾ? ಸೊ ಏನೇನ್ ಕೊಟ್ಟಿದ್ದಾರೆ? ಆಂಗಲ್ ಆಫ್ ದ ಪ್ರಿಸಮ್ ಇಸ್ ಗಿವನ್, ಅಂದ್ರೆ ಆಂಗಲ್ ಎ ಇಸ್ ಈಕ್ವಲ್ ಟು 45 ಡಿಗ್ರಿ. ಅದ್ರ ಜೊತೆ ಏನ್ ಕೊಟ್ಟಿದ್ದಾರೆ? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಪ್ರಿಸಮ್ n is equal to how much? n is equal to square root of 2 ಅಂತ ಇದೆ. ಅದ್ರ ಜೊತೆಗೆ what they have given, light falls at normal incidence. ಓಕೆ, ಸೊ ಇಲ್ಲೇನ್ ತಗೊಳ್ಳುವ, ಅಗೇನ್ ನಾನು ಒಂದು ಪ್ರಿಸಮ್ ಅನ್ನ ಕನ್ಸಿಡರ್ ಮಾಡ್ತೇನೆ. ಹೀಗಿದೆ ಪ್ರಿಸಮ್. ಓಕೆ, ಸೊ ಲೈಟ್ ಫಾಲ್ಸ್ ಎಟ್ ನಾರ್ಮಲ್ ಇನ್ಸಿಡೆನ್ಸ್ ಆನ್ ಒನ್ ಫೇಸ್ ಆಫ್ ಎ ಗ್ಲಾಸ್ ಪ್ರಿಸಮ್. ಸೊ ಇದು ಎ ಬಿ ಸಿ ಅಂತ ಇಟ್ಕೊಂಡ್ರೆ ಒಂದು ಫೇಸ್ ಮೇಲೆ, ಎ ಬಿ ಮೇಲೆ ಲೈಟ್ ಏನಾಗ್ತಾ ಇದೆ? ನಾರ್ಮಲ್ ಆಗಿ ಇನ್ಸಿಡೆಂಟ್ ಆಗ್ತಾ ಇದೆ. ಹೀಗೆ. ಓಕೆ, ಸೊ ರಿಫ್ರಾಕ್ಷನ್ ಪ್ರೊಸೆಸ್ ಅಲ್ಲಿ ಏನಾಗತ್ತೆ? ದಿಸ್ ಇಸ್ ಸರ್ಫೇಸ್, ರಿಫ್ರಾಕ್ಟಿಂಗ್ ಸರ್ಫೇಸ್ ಆದ್ರೆ ಲೈಟ್ ರೇ ನಾರ್ಮಲ್ ಆಗಿ ಇನ್ಸಿಡೆಂಟ್ ಆದ್ರೆ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ನಾವು ನಾರ್ಮಲ್ ಹೇಳಿದ್ರೆ, ಸೊ ಏನಾಯ್ತು ಇಲ್ಲಿ? ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಏನಾಗತ್ತೆ? 0 ಆಗತ್ತೆ ಅಲ್ವಾ? ನಾರ್ಮಲ್ ಇನ್ಸಿಡೆನ್ಸ್ ಅಂದ್ರೆ ಆಂಗಲ್ ಐ ಇಸ್ ಈಕ್ವಲ್ ಟು 0. ಬಿಕಾಸ್ ಯಾಕೆ ಹೇಳಿ? ಆಂಗಲ್ ಐ ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡತ್ತೆ? ಇಟ್ ಈಸ್ ದ ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ದ ನಾರ್ಮಲ್ ಡ್ರಾನ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಇವೆರಡು ಸೇಮ್ ಆದಾಗ ಆಂಗಲ್ ಐ ಇಸ್ ಈಕ್ವಲ್ ಟು 0 ಅಂತ ಆಯ್ತು. ಅಂದ್ರೆ ಈ ಫೇಸ್ ಅನ್ನ ಕನ್ಸಿಡರ್ ಮಾಡಿದಾಗ, ಎ ಬಿ ಅನ್ನ ಕನ್ಸಿಡರ್ ಮಾಡಿದಾಗ ಫಾರ್ ಫಸ್ಟ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಆದ್ರೆ ಆಂಗಲ್ ಐ ಇಸ್ ಈಕ್ವಲ್ ಟು ಏನಾಗತ್ತೆ? 0. ಇದು ಯಾವಾಗ? ಎಟ್ ನಾರ್ಮಲ್ ಇನ್ಸಿಡೆನ್ಸ್. ಇನ್ಸಿಡೆನ್ಸ್ ಆಂಗಲ್ ಏನಿರ್ಬೇಕು? ನಾರ್ಮಲ್ ಇರ್ಬೇಕು ಅಲ್ವಾ? ನಾರ್ಮಲ್ ಅಂದ್ರೆ 90. ಸೊ ಈ ರೀತಿಯಲ್ಲಿ ಇರಬೇಕು. ಓಕೆ, ಫಾರ್ ಫಸ್ಟ್ ಫೇಸಿಗೆ ಸಪೋಸ್ ಆಂಗಲ್ ಐ ಇಸ್ ಈಕ್ವಲ್ ಟು 0 ಆದ್ರೆ ದೆನ್ ಆಂಗಲ್ ಆರ್ ಇಸ್ ಆಲ್ಸೋ ಈಕ್ವಲ್ ಟು ಏನಾಗತ್ತೆ? 0 ಆಗತ್ತೆ. ಫಾರ್ ಫಸ್ಟ್ ಫೇಸಿಗೆ, ಈ ಫೇಸಿಗೆ ಆಂಗಲ್ ಆರ್ ಇಸ್ ಈಕ್ವಲ್ ಟು 0 ಆಯ್ತು. ಓಕೆ, ಸೊ ಈಗ ಇಲ್ಲಿ ನಾವು ಒಂದು ರಿಲೇಷನ್ ಅನ್ನ ಯೂಸ್ ಮಾಡಬಹುದು. ಫಾರ್ ಎ ಪ್ರಿಸಮ್, ಎ ಇಸ್ ಈಕ್ವಲ್ ಟು ನಾವೇನ್ ಬರೀತೇವೆ ಅಂದ್ರೆ ಆಂಗಲ್ ಆಫ್ ದ ಪ್ರಿಸಮ್ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು R1 ಪ್ಲಸ್ R2 ಅಂತ ಬರೀಬಹುದು. ಓಕೆ, ಸೊ R1 ಮತ್ತೆ R2 ಅನ್ನ ನಾನು ಲಾಸ್ಟ್ ಇದರಲ್ಲಿ ಡಯಾಗ್ರಾಮ್ ಅಲ್ಲಿ ತೋರಿಸಿಲ್ಲ. ಸೊ ನಿಮ್ಗೆ ಗೊತ್ತಾಗತ್ತೆ ಇಲ್ಲಿ R1 R2 ಅಂದ್ರೆ ದಿಸ್ ಇಸ್ ಹೀಗೆ ಇನ್ಸಿಡೆಂಟ್ ಆದ್ರೆ ಈ ಪಾಯಿಂಟ್ ಅಲ್ಲಿ ನಾವೇನ್ ಎಳಿತೇವೆ? ನಾರ್ಮಲ್ ಎಳಿತೇವೆ. ಇಲ್ಲಿ ರಿಫ್ರಾಕ್ಷನ್ ಆಗತ್ತೆ ಲೈಟ್ ರೇ, ಅಗೇನ್ ಇಲ್ಲಿ ರಿಫ್ರಾಕ್ಷನ್ ಆಯ್ತು ಅಲ್ವಾ? ಸೊ ಈ ಪಾಯಿಂಟ್ ಅಲ್ಲೂ ನಾರ್ಮಲ್ ಎಳೆದ್ರೆ ಇದು ಹೀಗಿದೆ. ಸೊ ಇದು ಐ ಅಂತ ಡಿನೋಟ್ ಮಾಡ್ತೇವೆ. ದಿಸ್ ಇಸ್ R1, ದಿಸ್ ಇಸ್ R2 ಅಂಡ್ ದಿಸ್ ಇಸ್ E. ಓಕೆ, ಸೊ ಇದು ಆಂಗಲ್ ಆಫ್ ದ ಪ್ರಿಸಮ್. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಈ ರಿಲೇಷನ್ ಅನ್ನ ಬರೀಬಹುದು. A is equal to R1 plus R2 by taking this triangle and this quadrilateral. ಈ ಕ್ವಾಡ್ರಿಲ್ಯಾಟರಲ್ ಮತ್ತೆ ಈ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡಿಬಿಟ್ಟು A is equal to ಫಸ್ಟ್ 4th 5th ಪ್ರಾಬ್ಲಮ್ ಅಲ್ಲಿ ಇದನ್ನ ಹೇಳಿದ್ದೆ ನಾನು. A is equal to R1 plus R2 ಅಂತ ಆಯ್ತು. ಸೊ ಈ ಕೇಸ್ ಅಲ್ಲಿ ತಗೊಂಡ್ರೆ ಈಗ A is given, they are given A is equal to 45 degree is equal to R1 ಎಷ್ಟಿದೆ? R1 ಅಂದ್ರೆ ಇದು ಆಂಗಲ್ ಆಫ್ ರಿಫ್ರಾಕ್ಷನ್. R1 is equal to 0 plus R2. R2 ಏನನ್ನ ಆಕ್ಚುಲಿ ಏನನ್ನ ರಿಪ್ರೆಸೆಂಟ್ ಮಾಡತ್ತೆ ಅಂದ್ರೆ ವೆನ್ ಅ ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಂ, ಗ್ಲಾಸ್ ಇಂದ ಎಲ್ಲಿಗೆ ಹೋಗ್ತಾ ಇರುವಾಗ? ಏರ್ ಗೆ ಹೋಗ್ತಾ ಇರುವಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನ ರಿಪ್ರೆಸೆಂಟ್ ಮಾಡತ್ತೆ. ಇದು ಸೆಕೆಂಡ್ ಸರ್ಫೇಸ್ ಗೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನ ರಿಪ್ರೆಸೆಂಟ್ ಮಾಡತ್ತೆ. ಯಾವುದು? R2. R2 represents angle of incidence for the second refracting surface of the prism. So in this case R2 is equal to how much? R2 is equal to 45 degree ಅಂತ ಆಯ್ತು. ಓಕೆ, ಸೊ ಈಗ ನಾವು ಈ ಫೇಸಿಗೆ, ಇದು AB ಅಥವಾ ಇದರಲ್ಲಿ ತಗೊಂಡ್ರೆ AC. ಓಕೆ, ಸೊ ದಿಸ್ ಸರ್ಫೇಸಿಗೆ, ಈ ಸರ್ಫೇಸಿಗೆ ಏನ್ ಮಾಡುವ? ಸ್ನೆಲ್ಸ್ ಲಾ ಅನ್ನ ಅಪ್ಲೈ ಮಾಡೋಣ. Okay, for refraction at the surface AC. For ಯಾವುದಕ್ಕೆ? For surface AC ಅನ್ನ ತಗೊಂಡ್ರೆ ಇದು ರಿಫ್ರಾಕ್ಟಿಂಗ್ ಸರ್ಫೇಸ್ ಅಂದ್ರೆ ಇಲ್ಲಿ ಅಗೇನ್ ರಿಫ್ರಾಕ್ಷನ್ ಆಗತ್ತೆ. ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಂ. ಸೊ ಇಲ್ಲಿ ನಾವು ಸ್ನೆಲ್ಸ್ ಲಾ ಅನ್ನ ಅಪ್ಲೈ ಮಾಡಿದ್ರೆ ದಿಸ್ ಇಸ್
N1 ಸ್ನೆಲ್ಸ್ ಲಾ ಏನ್ ಹೇಳುತ್ತೆ ಹೇಳಿ, N1 sin I is equal to N2 sin R ಅಂತ ಇದೆ ಫಾರ್ಮುಲಾ ಅಲ್ವಾ. ಸೊ ಈ ಕೇಸಲ್ಲಿ N1 ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಗ್ಲಾಸ್, ಲೈಟ್ ಟ್ರಾವೆಲ್ಸ್ ಫ್ರಮ್ ಎಲ್ಲಿಂದ ಡೆನ್ಸರ್ ಟು ರೇರರ್ ಹೋಗ್ತಾ ಇದೆ. ಸೊ ಅಂದ್ರೆ ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಗ್ಲಾಸ್ ಇಂಟು ಸೈನ್ ಆಫ್ ಐ ರಿಪ್ರೆಸೆಂಟ್ಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್. ಈ ಪಾಯಿಂಟ್ ಅಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟು, R2 ಈಸ್ ಈಕ್ವಲ್ ಟು N2 ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಏರ್ ಹಿಯರ್, ಯಾಕಂದ್ರೆ ಇಲ್ಲಿ ಅಲ್ವಾ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಸರೌಂಡಿಂಗ್ ಮೀಡಿಯಂ ಏರ್ ಇಂಟು ಸೈನ್ ಆಫ್ ಆರ್ ಅಂದ್ರೆ ಆಂಗಲ್ ಆಫ್ ಎಮರ್ಜೆನ್ಸ್, ಆಂಗಲ್ ಆಫ್ ರಿಫ್ರಾಕ್ಷನ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಈ ಸರ್ಫೇಸ್ ಗೆ ತಗೊಂಡಾಗ ಆಂಗಲ್ ಆಫ್ ರಿಫ್ರಾಕ್ಷನ್ ಅಂದ್ರೆ ಆಂಗಲ್ ಆಫ್ ಎಮರ್ಜೆನ್ಸ್. ಓಕೆ, ಸೊ ಈಗ ಎನ್ ಜಿ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಎನ್ ಜಿ ಇಸ್ ದೇ ಹ್ಯಾವ್ ಗಿವನ್ √2 ಇಂಟು ಸೈನ್ ಆಫ್ R2. ಸೈನ್ R2 ಎಷ್ಟಿದೆ, ಸೈನ್ 45 ಡಿಗ್ರಿ ಈಸ್ ಈಕ್ವಲ್ ಟು ಎನ್ ಎ ಇಸ್ 1, ನಮ್ಗೆ ಗೊತ್ತು ಫಾರ್ ಏರ್ ಆರ್ ವ್ಯಾಕ್ಯೂಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ 1 ಅಂತ ತಗೊಳ್ತೇವೆ ಇಂಟು ಸೈನ್ ಇ ಅಲ್ವಾ. ಸೊ ಈಗ ಸೈನ್ ಇ ಬೇಕು ನಮ್ಗೆ, ಸೈನ್ ಇ ಈಸ್ ಈಕ್ವಲ್ ಟು √2 ಇಂಟು ಸೈನ್ 45. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ 45, 1/√, ಅಲ್ವಾ. ಸೊ ದಿಸ್ ಇಸ್ ಈಕ್ವಲ್ ಟು 1 ಆಯ್ತು, √2 ಕ್ಯಾನ್ಸಲ್ ಆಯ್ತು, 1 ಆಯ್ತು. ಇ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ 1. ಯಾವುದಕ್ಕೆ ಆಂಗಲ್ 1 ಇರುತ್ತೆ, ಯಾವ ಆಂಗಲ್ ಗೆ ಸೈನ್ ವ್ಯಾಲ್ಯೂ 1 ಇರುತ್ತೆ, ಸೈನ್ 90 ಡಿಗ್ರಿಗೆ, ಅಂದ್ರೆ 90 ಡಿಗ್ರಿ ಆಯ್ತು. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೇನೆ. ಸೊ ಜಸ್ಟ್ ಇಲ್ಲಿ ಸ್ನೆಲ್ಸ್ ಲಾ ವನ್ನ ಯೂಸ್ ಮಾಡ್ತಾ ಇದ್ದೇವೆ ನಾವು ಅಷ್ಟೇ. ಫಸ್ಟ್ ಕೇಸಲ್ಲಿ ನಾರ್ಮಲ್ ಇನ್ಸಿಡೆನ್ಸ್ ಅಂತ ತಗೊಳ್ಬೇಕು, ಇನ್ನೊಂದು ಸರ್ಫೇಸ್ ಗೆ ರಿಫ್ರಾಕ್ಷನ್ ಆಗುವಾಗ ಸ್ನೆಲ್ಸ್ ಲಾ ವನ್ನ ಅಪ್ಲೈ ಮಾಡಿ ನಾವು ಆಂಗಲ್ ಆಫ್ ಎಮರ್ಜೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, 19 ಆಯ್ತಲ್ವಾ, 20th one. ಸೊ ಇದು ಸ್ವಲ್ಪ ಜಸ್ಟ್ ಥಿಂಕ್ ಮಾಡಿ ಆನ್ಸರ್ ಮಾಡುವಂತದ್ದು. 20ನೇ ಕ್ವಶನ್. ಇಫ್ ಎ light ray incident normally on one face of the prism of refractive index 2 and emergent ray just grazes the second face of the prism, then the angle of deviation is. Okay, so ಈ ಕೇಸಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, if a light ray incident normally on one face of the prism, okay, ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 2, ಏನ್ ಕೊಟ್ಟಿದ್ದಾರೆ, ಖಾಲಿ ಕೊಟ್ಟಿದ್ದು ಯಾವುದು, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಷ್ಟೇ ಕೊಟ್ಟಿದ್ದಾರೆ, n is equal to 2 and emergent ray just grazes the second face of the prism. Okay, so here light ray incident normal ಅಂದ್ರೆ I1 is equal to 90 degree ಅಂತ, ಸಾರಿ, angle of incidence is 0 degree ಅಂತ ಆಯ್ತು ಅಲ್ವಾ. I1 is equal to 0 degree. Okay, so R1 is also 0 ಆಗ್ಬಿಡತ್ತೆ ಇಲ್ಲಿ. I1 0 ಆಯ್ತಂದ್ರೆ sin 0 ಆಗುತ್ತೆ. So and the emergent ray just grazes the second face of the prism. ಓಕೆ, ನಾವಿಲ್ಲಿ ಎರಡು ರೀತಿಯಲ್ಲಿ ಆನ್ಸರ್ ಗಳನ್ನ ಮಾಡಬಹುದು. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡಿದಾಗೆ ಇನ್ನೊಂದು ಮೆಥಡ್ ಅನ್ನ ಹೇಳ್ತೇನೆ. ಸೊ ಇಲ್ಲಿ ಗ್ರೇಜಿಂಗ್ ಅಂತ ಬಂತು, ಒಂದು ವರ್ಡ್ ಏನ್ ಬಂದಿದೆ, ಗ್ರೇಸಸ್ ಆರ್ ಗ್ರೇಜಿಂಗ್ ಅಂತ ಅಂದಾಗ ದ ಆಂಗಲ್ ಬಿಟ್ವೀನ್, ಆಂಗಲ್ ಆಫ್ ಗ್ರೇಜಿಂಗ್ ಅಂದ್ರೆ ದ ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ಸರ್ಫೇಸ್ ವಿಚ್ ಇಸ್ ನಾರ್ಮಲ್ ಇಸ್ ಕ್ಲೋಸ್ ಟು ದಿ 90 ಡಿಗ್ರಿ ಅಂತ ಹೇಳ್ತೇವೆ. ಅಂದ್ರೆ ಸೊ ಒಂದು ಲೈಟ್ ರೇ ಹೀಗೆ ಇನ್ಸಿಡೆಂಟ್ ಆದ್ರೆ ರಿಫ್ರಾಕ್ಟಿಂಗ್ ಸರ್ಫೇಸ್ ಮೇಲೆ ಈ ರೀತಿಯಲ್ಲಿ ಇನ್ಸಿಡೆಂಟ್ ಆದ್ರೆ, ಓಕೆ, ಸೊ ಇಲ್ಲಿಂದ ಬಂದಂತ ಎಮರ್ಜೆಂಟ್ ರೇ, ಇದು ರಿಫ್ರಾಕ್ಟಿಂಗ್ ಸರ್ಫೇಸ್ XY ಅಂತ ಇಟ್ಕೊಳ್ಳಿ, X ಡ್ಯಾಶ್ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿಂದ ಬಂದಂತ ರಿಫ್ರಾಕ್ಟೆಡ್ ರೇ ಇದೆ ಅಲ್ವಾ, ಇದು ಆಲ್ಮೋಸ್ಟ್ ನಾರ್ಮಲ್ ಇರಬೇಕು, ಸರ್ಫೇಸ್ ನಾರ್ಮಲ್ ಇಸ್ ಕ್ಲೋಸ್ ಟು 90 ಡಿಗ್ರಿ, ಅಂದ್ರೆ ಈ ರೀತಿಯಲ್ಲಿ ಬಂತು ಎಮರ್ಜೆಂಟ್ ರೇ ಹೀಗೆ ಆದ್ರೆ. ಸೊ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ಇದು ಆಂಗಲ್ ಆಫ್ ರಿಫ್ರಾಕ್ಷನ್. ಸೊ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಆಲ್ಮೋಸ್ಟ್ 90 ಡಿಗ್ರಿ ಅಲ್ವಾ. ಸೊ ಈ ಗ್ರೇಜಿಂಗ್ ಆಂಗಲ್ ಗಿಂತ ದೊಡ್ಡದಾದ್ರೆ, ಸೊ ದ ಇನ್ಸಿಡೆಂಟ್ ಆಂಗಲ್ ಈಸ್, ಓಕೆ,
ಇನ್ಸಿಡೆಂಟ್ ಆಂಗಲ್ ಇಸ್ ಗ್ರೇಟರ್ ದೆನ್ ಗ್ರೇಸಿಂಗ್ ಆಂಗಲ್, ಅಥವಾ ಇದಕ್ಕಿಂತ ಜಾಸ್ತಿ ಆದ್ರೆ ಆಗ ಏನಾಗತ್ತೆ ಲೈಟ್ ರೇ, ಸೊ ರಿಫ್ರಾಕ್ಷನ್ ಆಗೋ ಬದಲು ಏನಾಗ್ಬಿಡತ್ತೆ, ರಿಫ್ಲೆಕ್ಷನ್ ಆಗತ್ತೆ. ಅಂದ್ರೆ ಅಲ್ಲಿ ಏನಾಗ್ತದೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗತ್ತೆ. ಸೊ ಹಾಗಾಗಿ ಈ ಆಂಗಲ್ ಅನ್ನ ನಾವೇನಂತ ಕರಿಬಹುದು, ಕ್ರಿಟಿಕಲ್ ಆಂಗಲ್ ಅಂತ ಕರಿಬಹುದು. ಕ್ರಿಟಿಕಲ್ ಆಂಗಲ್ ಮೀನ್ಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ವಿಚ್ ಆರ್ ಅಬೋವ್ ವಿಚ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಹ್ಯಾಪನ್ಸ್ ಅಲ್ವಾ. ಇದನ್ನ ನಾವು ಫಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ, ರೇ ಆಪ್ಟಿಕ್ಸ್ ನ ಫಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಹಾಗಾಗಿ ಇಲ್ಲಿ ಗ್ರೇಸ್ ಆಗೋದು ಅಂದ್ರೆ ಈ ರೀತಿಯಲ್ಲಿ ಮೂವ್ ಆಗೋದು, ಎಮರ್ಜೆಂಟ್ ರೇ ಹೀಗೆ ಮೂವ್ ಆಗೋದು. ಅಂದ್ರೆ ಎಮರ್ಜೆಂಟ್ ರೇ ಏನಾಗಬೇಕು, ಸರ್ಫೇಸ್ ಆಂಗಲ್ ಬಿಟ್ವೀನ್ ಸರ್ಫೇಸ್ ದಿಸ್ ನಾರ್ಮಲ್ ಅಂಡ್ ದಿಸ್ ರೇ is equal to normal at the point of incidence and the surface is equal to almost 90 degree. ಅಂದ್ರೆ ಇದು ಆಲ್ಮೋಸ್ಟ್ ಏನಾಗತ್ತೆ, ಎಮರ್ಜೆಂಟ್ ರೇ ಏನಾಗತ್ತೆ, ಆಲ್ಮೋಸ್ಟ್ ಸರ್ಫೇಸ್ ಅನ್ನ ಟಚ್ ಆಗತ್ತೆ, ಅಂದ್ರೆ ಆಲ್ಮೋಸ್ಟ್ ಸರ್ಫೇಸ್ ಗೆ ಕ್ಲೋಸ್ ಆಗಿ ಇರತ್ತೆ. ಸೊ ಆವಾಗ ದಿಸ್ ಆಂಗಲ್ ಇಸ್ ಈಕ್ವಲ್ ಟು ಏನಾಯ್ತು, 90 ಡಿಗ್ರಿ ಆಯ್ತು. ಸೊ ಇಲ್ಲಿ ಇರುವಂತ ಇದನ್ನ ಗ್ರೇಸಿಂಗ್ ಅಂತ ಕರಿತೇವೆ, ಅಥವಾ ಗ್ರೇಸಿಂಗ್ ಪ್ರೊಸೆಸ್ ಅಂತ ಹೇಳ್ಬೋದು. ಗ್ರೇಸ್ ಅನ್ನೋ ವರ್ಡಿನ ಮೀನಿಂಗ್ ಅಂತಾನು ಹೇಳ್ಬೋದು. ಓಕೆ, ಸೊ ಅದೇ ಪ್ರೊಸೆಸ್ ಅನ್ನ ಈ ಪ್ರಾಬ್ಲಮ್ ಅಲ್ಲಿ ನಾವು ಅಪ್ಲೈ ಮಾಡೋಣ. ಓಕೆ, ಸೊ ಏನೇನ್ ಗಿವನ್ ಥಿಂಗ್ಸ್ ಇಲ್ಲಿ, n is equal to 2, i is equal to 0 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಇಲ್ಲಿ i1 is equal to 0 ಅಂತ ಕೊಟ್ಟಿದ್ದಾರೆ. ಸೊ ಈ ಕೇಸ್ ಅಲ್ಲಿ ಏನಾಯ್ತಪ್ಪ ಅಂದ್ರೆ, ಇದು ಒಂದು ರಿಫ್ರಾಕ್ಟಿಂಗ್ ಸರ್ಫೇಸ್ XY ಅಂತ ಇಟ್ಟು, ಆಂಗಲ್ ಆಫ್ ಇನ್ಸಿಡೆನ್ಸ್ ಒಂದು ಫೇಸ್ ಮೇಲೆ ಹೇಗ್ ಬೀಳ್ತಾ ಉಂಟು, ಲೈಟ್ ರೇ ಇನ್ಸಿಡೆಂಟ್ ನಾರ್ಮಲ್ ಆಗಿ ಬೀಳ್ತಾ ಉಂಟು ಆನ್ ಒನ್ ಆಫ್ ದ ಫೇಸಸ್ ಆಫ್ ದ ಪ್ರಿಸಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 2 ಅಂಡ್ ಎಮರ್ಜೆಂಟ್ ರೇ ಜಸ್ಟ್ ಗ್ರೇಸಸ್ ದ ಸೆಕೆಂಡ್ ಫೇಸ್. ಇಲ್ಲಲ್ಲ, ಸೊ ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ 0 ಆದ್ರೆ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಆಲ್ಸೋ 0. ಅಂದ್ರೆ ಲೈಟ್ ರೇ ಏನಾಗುತ್ತೆ, ನಾರ್ಮಲಿ ಇನ್ಸಿಡೆಂಟ್ ಆದಾಗ ದರ್ ಇಸ್ ಅ ನೋ ರಿಫ್ರಾಕ್ಷನ್ ಆಗೋದಿಲ್ಲ, ಡೈರೆಕ್ಟ್ಲಿ ಇಲ್ಲಿಗೆ ಬಂದು ಮುಟ್ತು. ಓಕೆ, ಸೊ ತುಂಬಾ ಸಿಂಪಲ್ ಆಗಿ ತಗೊಳ್ಳುವಂತದ್ದು ಈ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ. ಈ ಪಾಯಿಂಟ್ ಅಲ್ಲಿ ಅದೇನಾಗ್ತಾ ಇದೆ, ಇನ್ಸಿಡೆಂಟ್ ಆಗ್ತಾ ಇದೆ. ಸೊ ಇಲ್ಲಿ ಸೆಕೆಂಡ್ ಸರ್ಫೇಸ್ ಅಲ್ಲಿ ಇದೇನಾಗತ್ತೆ, ಸೆಕೆಂಡ್ ಫೇಸ್ ಆಫ್ ದ ಪ್ರಿಸಮ್ ಅಲ್ಲಿ ಗ್ರೇಸಿಂಗ್ ಆಗತ್ತೆ. ಸೊ ಇಲ್ಲಿ ನಾರ್ಮಲ್ ಎಳೆಯುವ, ಇದು ಆಂಗಲ್ ಆಫ್ ಇನ್ಸಿಡೆನ್ಸ್, ಇದನ್ನ ಗ್ರೇಸಿಂಗ್ ಆಗೋದಕ್ಕೆ ಕ್ರಿಟಿಕಲ್ ಆಂಗಲ್ C ಅಂತ ಕೂಡ ಡಿನೋಟ್ ಮಾಡಬಹುದು, A ಅಂತ ಡಿನೋಟ್ ಮಾಡಬಹುದು. ಸೊ ಎಮರ್ಜೆಂಟ್ ರೇ ಏನಾಗತ್ತೆ, ಆಲ್ಮೋಸ್ಟ್ ರಿಫ್ರಾಕ್ಟೆಡ್ ರೇ ಅಥವಾ ಎಮರ್ಜೆಂಟ್ ರೇ ಆಲ್ಮೋಸ್ಟ್ ಕ್ಲೋಸ್ ಟು ದಿ ಸರ್ಫೇಸ್ ಗೆ ಕ್ಲೋಸ್ ಆಗಿ ಮೂವ್ ಆಗತ್ತೆ. ಸೊ ದಿಸ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 90 ಡಿಗ್ರಿ. ಅಂದ್ರೆ ಆಂಗಲ್ ಆಫ್ ಎಮರ್ಜೆನ್ಸ್ ಈಸ್ ಈಕ್ವಲ್ ಟು ಆಲ್ಮೋಸ್ಟ್ 90 ಡಿಗ್ರಿ ಅಂತ ಬರೀಬಹುದು ನಾವು. ಓಕೆ, ಸೊ ಈಗ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್, ಈ ಆಂಗಲ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ, ಸಿ ಅನ್ನ ನಾವು ಫೈಂಡ್ ಔಟ್ ಮಾಡಿದ್ರೆ ನಾವೇನ್ ಫೈಂಡ್ ಔಟ್ ಮಾಡಬಹುದು, ಸಿ ಅನ್ನ ಫೈಂಡ್ ಔಟ್ ಮಾಡಿದ್ರೆ, ಸೊ ಏನ್ ಫೈಂಡ್ ಔಟ್ ಮಾಡಬೇಕು, ಆಂಗಲ್ ಆಫ್ ಡಿವಿಯೇಷನ್. ಒರಿಜಿನಲ್ ಪಾತ್ ಹೀಗಿತ್ತು, ಇದು ಎಷ್ಟು ಡಿವಿಯೇಟ್ ಆಗಿದೆ ಅನ್ನೋದನ್ನ ಡೆಲ್ಟಾ ಅಂತ ಡಿನೋಟ್ ಮಾಡಬಹುದು. ಇದು ಒರಿಜಿನಲ್ ಪಾತ್. ಸೊ ಇದರಿಂದ ಎಷ್ಟು ಡಿವಿಯೇಟ್ ಆಗಿದೆ ಲೈಟ್ ರೇ ಅಂದ್ರೆ ಈ ಆಂಗಲ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಡೆಲ್ಟಾ ಅಂದ್ರೆ ಇದನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಫಸ್ಟ್ ಏನ್ ಮಾಡುವ, ಸಿ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಸಿ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ಗೆ ನಾವು ಕ್ರಿಟಿಕಲ್ ಆಂಗಲ್ ಅಂತ ಕರಿಬಹುದು. ಯಾಕಂದ್ರೆ ಅಬೋವ್ ವಿಚ್ ಲೈಟ್ ರೇ ರಿಫ್ಲೆಕ್ಟ್ಸ್, ಈ ಆಂಗಲ್ ಗಿಂತ ಇನ್ಕ್ರೀಸ್ ಮಾಡಿದ್ರೆ ವ್ಯಾಲ್ಯೂವನ್ನ, ಆಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಲೈಟ್ ರೇ ಏನಾಗತ್ತೆ, ರಿಫ್ರಾಕ್ಷನ್ ಆಗೋ ಬದಲು ರಿಫ್ಲೆಕ್ಷನ್ ಆಗತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗತ್ತೆ. ಓಕೆ, ಸೊ ಈ ಕೇಸಲ್ಲಿ ಫಾರ್ ಅ ಕ್ರಿಟಿಕಲ್ ಆಂಗಲ್ ನಮ್ಗೊಂದು ಫಾರ್ಮುಲಾ ಇದೆ, n is equal to 1 by sin c ಅಂತ ಬರೀತೇವೆ ಅಲ್ವಾ. ಸೊ sin c is equal to ಏನಾಯ್ತು, 1 by n ಆಯ್ತು. ಓಕೆ, ಸೊ ಈ ಕೇಸಲ್ಲಿ n ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 2 ಅಂತ ಕೊಟ್ಟಿದ್ದಾರೆ. ಅಂದ್ರೆ sin c is equal to 1 by 2. ಸೊ c is equal to ಏನಾಯ್ತು, sin inverse 1 by 2. sin inverse 1 by 2 ಅಂದ್ರೆ c is equal to ಎಷ್ಟಾಯ್ತು, 30 ಡಿಗ್ರಿ ಆಯ್ತು ಅಲ್ವಾ. sin 30 is 1 by 2. ಸೊ ಹಾಗಾಗಿ c is equal to 30 ಡಿಗ್ರಿ ಅಂತ ಬರೀಬಹುದು. ಸೊ ಈ ಕೇಸಲ್ಲಿ ದಿಸ್ ಆಂಗಲ್ ಇಸ್ 30 ಡಿಗ್ರಿ. ಸೊ ಇದು ನಾರ್ಮಲ್, ಇದು ಒರಿಜಿನಲ್. ಸೊ ಹಾಗಾಗಿ ಈ ಆಂಗಲ್ ಅನ್ನ ನಾವೇನ್ ಮಾಡಬಹುದು, 30 ಡಿಗ್ರಿ ಅಂತ ತಗೊಳ್ಬಹುದು. ಇದು 30 ಆದ್ರೆ
ದಿಸ್ ಆಂಗಲ್ ಇಸ್ 30 ಡಿಗ್ರಿ. ಸೊ ಇವೆರಡು ಪ್ಯಾರಲಲ್ ಲೈನ್ಸ್, ಕರೆಕ್ಟಾ? ಇದು ಒಂದು ಪ್ಯಾರಲಲ್ ಅಂದ್ರೆ ಕ್ರಾಸ್ ಲೈನ್ಸ್ ಅಂತ ತಗೊಳ್ತೇವೆ. ದಿಸ್ ಇಸ್ ನಾರ್ಮಲ್. ಇನ್ನೊಂದು ಹೀಗೆ ಹೋಗುದು, ಅಂದ್ರೆ ಜಸ್ಟ್ ನಿಮ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಹೀಗಿದೆ ಒಂದು ಲೈನು, ಇನ್ನೊಂದು ಹೀಗಿದೆ, ಹೀಗಿದೆ ಅಲ್ವಾ? ಸೊ ದಿಸ್ ಆಂಗಲ್ ಇಸ್ ಸಿ, ಈ ಆಂಗಲ್. ಸೊ ಇದು 30 ಡಿಗ್ರಿ ಆದ್ರೆ ದಿಸ್ ಆಂಗಲ್ ಇಸ್ ಆಲ್ಸೋ 30 ಡಿಗ್ರಿ, ಅಂದ್ರೆ ಈ ಆಂಗಲ್ ಕೂಡ ಏನಾಗತ್ತೆ 30 ಡಿಗ್ರಿ ಆಗತ್ತೆ. ಸೊ ಹಾಗಾಗಿ ನಾವ್ ಏನ್ ಬರೀಬಹುದು ಅಂದ್ರೆ ಡೆಲ್ಟಾ ಈಸ್ ಈಕ್ವಲ್ ಟು ಇ ಮೈನಸ್ ಈ ಹೋಲ್ ಆಂಗಲ್ ಇ, ಆಂಗಲ್ ಆಫ್ ಎಮರ್ಜೆನ್ಸ್, ಆಯ್ತಾ, ಮೈನಸ್ ದಿಸ್ ಆಂಗಲ್, ಈ ಆಂಗಲ್. ಆ ಆಂಗಲ್ ಎಷ್ಟಿದೆ? 30 ಡಿಗ್ರಿ ಇದೆ, ಯಾಕಂದ್ರೆ ಅದು ಸಿ ಗೆ ಸೇಮ್ ಇರ್ತದೆ. ಸೊ ಅಂದ್ರೆ ಡೆಲ್ಟಾ ಈಸ್ ಈಕ್ವಲ್ ಟು ಆಂಗಲ್ ಇ ಇಸ್ ಎಷ್ಟು 90 ಡಿಗ್ರಿ ಅಲ್ವಾ? ಸೊ ಇಲ್ಲೇನಾಗಿದೆ 90 ಡಿಗ್ರಿ. ಸೆಕೆಂಡ್ ಜಸ್ಟ್ ಗ್ರೇಸಸ್ ಅಂತ ಅಂದಾಗ 90 ಡಿಗ್ರಿ ಆಯ್ತು. 90 ಮೈನಸ್ ಎಷ್ಟು? 30. 90 ಮೈನಸ್ 30 ಅಂದ್ರೆ ಡೆಲ್ಟಾ ಈಸ್ ಈಕ್ವಲ್ ಟು ಹೌ ಮಚ್? 60 ಡಿಗ್ರಿ. ಸೊ ಡೆಲ್ಟಾ ವ್ಯಾಲ್ಯೂ ಎಷ್ಟಾಗತ್ತೆ? 60 ಡಿಗ್ರಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಜಸ್ಟ್ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿದ್ದು ಏನು? ಗ್ರೇಸಿಂಗ್ ಅಂದ್ರೆ ಏನು? ಗ್ರೇಸಿಂಗ್ ಅಂದ್ರೆ angle of, for a particular angle of incidence, the angle of emergence is almost nearly equal to 90 degree. ಅಥವಾ refracting angle is 90 degree. When a light travels from denser to rarer medium, this angle is 90 degree. Angle of refraction is 90 degree. Okay. So angle of refraction 90 degree ಇದೆ ಅಂದ್ರೆ ನಾವು ಈ ಫಾರ್ಮುಲಾವನ್ನ ಅಪ್ಲೈ ಮಾಡಬಹುದು. When a light ray travels from denser to rarer medium ಇದೆ, angle of refraction is 90 ಡಿಗ್ರಿ ಇದೆ ಅಂದಾಗ n is equal to 1 by sin c. ಓಕೆ. ಸೊ ಅದ್ರ ಜೊತೆಗೆ ಇಲ್ಲಿ ಡಯಾಗ್ರಾಮ್ ಅನ್ನ ನೋಡಿದಾಗ ಡೆಲ್ಟಾ is equal to angle of emergence minus this angle, angle c. ಸೊ these are similar ಅಲ್ವಾ? ಸೊ ಈ ಫಾರ್ಮುಲಾವನ್ನ ಅಪ್ಲೈ ಮಾಡಿ ಡೆಲ್ಟಾವನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಒನ್ನಿಗೆ ಹೋಗೋಣ. 21st. Okay. A ray of light passes through an equilateral prism. So ಏನ್ ಹೇಳ್ತಾ ಇದ್ದಾರೆ? A ray of light passes through an equilateral prism such that the angle of incidence is equal to angle of emergence. ಬಹಳ ಈಸಿ ಕ್ವಶನ್ ಇದು. And the later is equal to 3/4 of the angle of the prism. The angle of deviation ಅನ್ನ ಫೈಂಡ್ ಔಟ್ ಮಾಡೋದು ಬಹಳ ಅಂದ್ರೆ ಬಹಳ ಈಸಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? A ray of light passes through an equilateral prism. Okay. So equilateral prism ಅಂತ ತಕೊಂಡಾಗ equilateral prism ಅಲ್ಲಿ equilateral triangle ಇದ್ದ ಹಾಗೆ ಅಲ್ವಾ? So equilateral prism ಅಂತ ಬಂದಾಗ the angle of the prism is equal to ಎಷ್ಟಾಗತ್ತೆ? Angle of the prism is equal to 60 ಡಿಗ್ರಿ ಆಗತ್ತೆ. ಕರೆಕ್ಟಾ? So angle of the prism is 60 ಡಿಗ್ರಿ. ಇದು 60 ಡಿಗ್ರಿ ಆಯ್ತು. ಓಕೆ, ಆಂಗಲ್ ಆಫ್ ದ ಪ್ರಿಸಮ್. ಮತ್ತೇನ್ ಕೊಟ್ಟಿದ್ದಾರೆ? ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ಎಮರ್ಜೆನ್ಸ್. ಆಂಗಲ್ ಐ ಇಸ್ ಈಕ್ವಲ್ ಟು ಆಂಗಲ್ ಯಾವುದು? ಎಮರ್ಜೆನ್ಸ್. ಆಂಗಲ್ ಐ ಇಸ್ ಈಕ್ವಲ್ ಟು ಆಂಗಲ್ ಇ. ಓಕೆ, ಅಂಡ್ ದ ಲೇಟರ್ ಇಸ್ ಈಕ್ವಲ್ ಟು 3/4 ಆಫ್ ದ ಆಂಗಲ್ ಆಫ್ ದ ಪ್ರಿಸಮ್. ಅಂದ್ರೆ ಆಂಗಲ್ ಇ ಇಸ್ ಈಕ್ವಲ್ ಟು ಎಮರ್ಜೆನ್ಸ್ ಇಸ್ ಈಕ್ವಲ್ ಟು 3/4 ಆಫ್ ಇಟ್ಸ್ ಯಾವುದಕ್ಕೆ? ಆಂಗಲ್ ಆಫ್ ದ ಪ್ರಿಸಮ್. ಆಂಗಲ್ ಆಫ್ ದ ಪ್ರಿಸಮ್. ಓಕೆ, ಸೊ ಫೈಂಡ್ ಔಟ್ ಮಾಡಬೇಕಾಗಿದ್ದು ಏನನ್ನ ಫೈಂಡ್ ಔಟ್ ಮಾಡಬೇಕು? ದ ಆಂಗಲ್ ಆಫ್ ಡಿವಿಯೇಷನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಡೆಲ್ಟಾ ಈಸ್ ಈಕ್ವಲ್ ಟು ಹೌ ಮಚ್ ಅಂತ ಬೇಕು ನಮ್ಗೆ. ಬಹಳ ಸಿಂಪಲ್ ಒನ್. ಇಲ್ಲಿ ಹೇಗೆ ಮಾಡಬಹುದು? ಆಲ್ರೆಡಿ ಪ್ರಿಸಮಿನ ಬಹಳಷ್ಟು ಇಕ್ವೇಶನ್ಸ್ ನಿಮಗೆ ಫ್ಯಾಮಿಲಿಯರ್ ಆಗಿದೆ ಈಗ. ಸೊ ಇಲ್ಲಿ ಡಿವಿಯೇಷನ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ? ಡೆಲ್ಟಾ ಈಸ್ ಈಕ್ವಲ್ ಟು ಫಾರ್ ಮಿನಿಮಮ್ ಡಿವಿಯೇಷನ್ ಅಂದ್ರೆ when the ray inside the prism is parallel to the base of the prism. So ಆದಾಗ ಡೆಲ್ಟಾ ಈಸ್ ಈಕ್ವಲ್ ಟು ಮಿನಿಮಮ್ ಡಿವಿಯೇಷನ್ ಪೊಸಿಷನ್ ಅಚೀವ್ ಆಗುತ್ತೆ. ಡೆಲ್ಟಾ ಈಸ್ ಈಕ್ವಲ್ ಟು ಐ ಪ್ಲಸ್ ಇ ಮೈನಸ್ ಎ ಅಂತ ಆಗತ್ತೆ. ಸೊ ಇನ್ ದಿಸ್ ಕೇಸ್ ಐ ಪ್ಲಸ್ ಇ ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ಎಮರ್ಜೆನ್ಸ್. ಸೊ ಮೈನಸ್ ಎ. ಓಕೆ, ಸೊ ಈಗ ಆಂಗಲ್ ಆಫ್ ಎಮರ್ಜೆನ್ಸ್ ಎಷ್ಟಿದೆಪ್ಪ ಅಂದ್ರೆ 3/4 ಇಂಟು ಆಂಗಲ್ ಆಫ್ ದಿ ಪ್ರಿಸಮ್.
3/4 into angle of the prism is 60 degree ಅಲ್ವಾ? ಸೊ ಇದೆಷ್ಟಾಯ್ತು? 15 ಆಯ್ತು. 15 into 3 45 degree ಆಯ್ತು. ಸೊ ದಟ್ ಮೀನ್ಸ್ in this case angle I is equal to angle E is equal to ಎಷ್ಟಾಯ್ತು? 45 degree. Okay. So delta is equal to angle I plus I ಅಂದ್ರೆ 2I ಎಷ್ಟಾಯ್ತು? 45 degree plus 45 degree minus A is to 45 degree. Angle of the prism is 60 degree. So delta is equal to 90 minus 60. So delta is equal to how much? 90 minus 60 ಅಂದ್ರೆ 30 degree. So ಇಲ್ಲಿ actually ಇದು 30 ಆಗ್ಬೇಕಿತ್ತು ಆನ್ಸರ್. 0 ಅಂತ ಅಷ್ಟೇ ಆಗ್ಬಿಟ್ಟಿದೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇದು 45, 39, 20 and 30 degree. ಪ್ರಿಂಟ್ ಮಿಸ್ಟೇಕ್ ಇಂದ 30 degree ಅಂತ 0 ಅಂತ ಆಗಿದೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಗತ್ತೆ. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಒನ್ನಿಗೆ ಹೋಗೋಣ. 22ನೇ ಕ್ವಶನ್. ಸ್ವಲ್ಪ ಇದು ಡಿಫ್ರೆಂಟ್ ಆಗಿದೆ. ಜಸ್ಟ್ ಸಮ ಥಿಯರಿಯನ್ನ ಅಪ್ಲೈ ಮಾಡಬೇಕು. ಸೊ ಇಲ್ಲೇನಿದೆ, ಕ್ರೌನ್ ಗ್ಲಾಸ್ ಪ್ರಿಸಮ್. ಸೊ ಒಂದ್ಸರಿ ಇದು ಅಪ್ಲೈ ಮಾಡಿದ್ಮೇಲೆ ಈಸಿ ಒಂದು ಫಾರ್ಮುಲಾವನ್ನ ಅಪ್ಲೈ ಮಾಡಬೇಕು. ಅ ಕ್ರೌನ್ ಗ್ಲಾಸ್ ಪ್ರಿಸಮ್ ವಿತ್ ಅ ರಿಫ್ರಾಕ್ಟಿಂಗ್ ಆಂಗಲ್ ಎಷ್ಟು? 6 degree. ಇಟ್ ಇಸ್ ನಾಟ್ 60, ಇಟ್ ಇಸ್ 6 degree. Is to be achromatized for red and blue light with a flint glass prism. Okay. The angle of the flint glass prism should be. What are the things they have given? Refractive index for red alva idu. Okay. Red color. Refractive index for blue color for crown glass. And refractive index for red color and refractive index for blue color for flint glass. So ಇದೆರಡಕ್ಕೂ ಕೊಟ್ಟಿದ್ದಾರೆ. ಸೊ ಏನ್ ಮಾಡಿದ್ದಾರೆ? ಎಕ್ರೋಮೆಟೈಸ್ಡ್ ಅಂತ ಇದೆ. ಸೊ ಎಕ್ರೋಮೆಟೈಸ್ಡ್ ಅಂದ್ರೆ ಏನು? ಎಕ್ರೋಮೆಟೈಸ್ಡ್ ಅಂತ ಒಂದು ವರ್ಡ್ ಬರುತ್ತೆ. ಸೊ ಎಕ್ರೋಮೆಟೈಸ್ಡ್ ಅಂದ್ರೆ ಅದಕ್ಕಿಂತ ಮೊದಲು ಪ್ರಿಸಮ್ ಅಂದ್ರೆ ಏನಾಗತ್ತೆ ಪ್ರಿಸಮ್ ಅಲ್ಲಿ ಅಂತ ನಾವು ಸ್ಟಡಿ ಮಾಡಬೇಕು. ಸೊ ಎಕ್ರೋಮೆಟಿಕ್ ಪ್ರಿಸಮ್ ಅಂತ ಬರುತ್ತೆ. ಎಕ್ರೋಮೆಟಿಕ್ ಪ್ರಿಸಮ್ ಅಂದ್ರೆ ಡಿವಿಯೇಷನ್, ದ ಪ್ರಿಸಮ್ ವಿಚ್ ಪ್ರೊಡ್ಯೂಸಸ್ ಡಿವಿಯೇಷನ್ ವಿದೌಟ್ ಡಿಸ್ಪರ್ಷನ್. ಸೊ ಪ್ರಿಸಮ್ ಅಲ್ಲಿ ಏನಾಗತ್ತೆ ಅಂದ್ರೆ ಅ ಕಂಪೋಸಿಟ್ ಲೈಟ್, ಎಲ್ರಿಗೂ ಗೊತ್ತು, ಇದರ ಎಕ್ಸ್ಪೀರಿಯನ್ಸ್ ಆಗಿರತ್ತೆ. ಕಾಮನ್ ಬಿಲ್ ಎಲ್ಲರೂ ನೋಡಿರ್ತೀರಲ್ವಾ ಹಾಗೆ. ಸೊ ವೆನ್ ಅ ವೈಟ್ ಲೈಟ್ ಈಸ್ ಪಾಸ್ಡ್ ಥ್ರೂ ಅ ಪ್ರಿಸಮ್, ವೈಟ್ ಲೈಟ್ ಅಥವಾ ಒಂದು ಕಂಪೋಸಿಟ್ ಲೈಟ್ ಅನ್ನ ಪ್ರಿಸಮ್ ಥ್ರೂ ಪಾಸ್ ಮಾಡಿದಾಗ ಅದೇನಾಗತ್ತೆ? ದ ವೈಟ್ ಲೈಟ್ ಸ್ಪ್ಲಿಟ್ಸ್ ಅಪ್ ಇಂಟು 7 ಡಿಫರೆಂಟ್ ಕಲರ್ಸ್ ಅಲ್ವಾ? ಸೊ 7 ಬೇರೆ ಬೇರೆ ಕಲರ್ಸ್ ಆಗಿ ಸ್ಪ್ಲಿಟ್ ಆಗತ್ತೆ. ಅದನ್ನ ನಾವು ವಿಬ್ ಗ್ಯಾರ್ ಅಂತ ಕರಿತೇವೆ. ವೈಲೆಟ್ ಇಂದ ಸ್ಟಾರ್ಟ್ ಮಾಡಿ ರೆಡ್ ತನಕ. ಸೊ ಡಿಫರೆಂಟ್ ಕಲರ್ಸ್ ಕಾಣುತ್ತೆ. ವಿಬ್ ಗ್ಯಾರ್, ವೈಲೆಟ್, ಇಂಡಿಗೋ, ಬ್ಲೂ, ರೆಡ್. ಸೊ ಆ ರೀತಿಯಲ್ಲಿ ಒಂದು ಸ್ಪೆಕ್ಟ್ರಮ್ ಕಾಣಿಸುತ್ತೆ, ಅಥವಾ ಬ್ಯಾಂಡ್ ಆಫ್ ಕಲರ್ಸ್ ಇಸ್ ಕಾಲ್ಡ್ ಸ್ಪೆಕ್ಟ್ರಮ್. ದಟ್ ಇಸ್ ವಿಬ್ ಗ್ಯಾರ್ ಅಂತ ಕರಿತೇವೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೇ, ಯೆಲ್ಲೋ, ಆರೆಂಜ್ ಅಂಡ್ ರೆಡ್ ಅಂತ ತಗೊಳ್ತೇವೆ ಅಲ್ವಾ? ಸೊ ಇದನ್ನ ಡಿಸ್ಪರ್ಷನ್ ಅಂತ ಕರಿತೇವೆ. ವೆನ್ ಅ ವೈಟ್ ಲೈಟ್ ಆರ್ ಕಂಪೋಸಿಟ್ ಲೈಟ್ passes through prism, the light splits up into, white light splits up into 7 different colors. So this splitting up of light into different colors, this process is known as dispersion of light. Okay. So dispersion process ಆಗುತ್ತೆ. So ಈ ಕೇಸಲ್ಲಿ when a light is passed through, white light is passed through prism, so dispersion ಆಗತ್ತೆ, ಅದ್ರ ಜೊತೆಗೆ ಡಿವಿಯೇಷನ್ ಕೂಡ ಆಗ್ಬೇಕು. ನಾವು ಆಲ್ರೆಡಿ ಬಹಳಷ್ಟು ಪ್ರಾಬ್ಲಮ್ಸ್ ಗಳನ್ನ ಮಾಡಿದ್ವಿ. ಪ್ರಿಸಮ್ ಅಲ್ಲಿ ಲೈಟ್ ಅನ್ನ ಪಾಸ್ ಮಾಡಿದಾಗ ಏನಾಗತ್ತೆ? ಡಿವಿಯೇಷನ್ ಆಗತ್ತೆ ಅಲ್ವಾ? ಒರಿಜಿನಲ್ ಪಾತ್ ಇಂದ ಅದು ಡಿವಿಯೇಟ್ ಆಗತ್ತೆ. ಸೊ ಈ ಕೇಸಲ್ಲಿ ಡಿಸ್ಪರ್ಷನ್ ಜೊತೆಗೆ ಡಿವಿಯೇಷನ್ ಆಗೋದು ಪ್ರಿಸಮ್ ಅಲ್ಲಿ. ಬಟ್ ಆದ್ರೆ ಎಕ್ರೋಮೆಟೈಸಿಕ್ ಪ್ರಿಸಮ್ ಅಂತ ಯೂಸ್ ಮಾಡ್ತೇವೆ. ದಿಸ್ ಎಕ್ರೋಮೆಟೈಸ್ಡ್ ಪ್ರಿಸಮ್ ಅಲ್ಲಿ ಏನಾಗತ್ತಂದ್ರೆ there is a deviation but there is no dispersion. Deviation ವಿದೌಟ್ ಡಿಸ್ಪರ್ಷನ್. ಇಲ್ಲಿ ಎಕ್ರೋಮೆಟೈಸೇಷನ್ ಅಂದ್ರೆ ಡಿವಿಯೇಷನ್ ಪ್ರೊಡ್ಯೂಸ್ ಆಗತ್ತೆ ಬಟ್ ವಿದೌಟ್ ಡಿಸ್ಪರ್ಷನ್ ಆಗೋದಿಲ್ಲ. ಓಕೆ. ಸೊ ಇದನ್ನ ನಾವು ಎಕ್ರೋಮೆಟಿಕ್ ಪ್ರಿಸಮ್ ಅಂತ ಕರಿತೇವೆ. ಸೊ ಎಕ್ರೋಮೆಟಿಕ್ ಪ್ರಿಸಮ್ ಅನ್ನ ನಾವು ಅಚೀವ್ ಮಾಡಬಹುದು. ಸೊ ಅಥವಾ ಒಂದು ಪ್ರಿಸಮ್ ಅನ್ನ ಎಕ್ರೋಮೆಟೈಸ್ ಮಾಡಬಹುದು
ಹೇಗಂದ್ರೆ ಹಿಯರ್ ದರ್ ಇಸ್ ಅ ಕ್ರೌನ್ ಗ್ಲಾಸ್. ಒಂದು ಪ್ರಿಸಮ್ ಇದೆ, ಇಟ್ ಈಸ್ ಮೇಡ್ ಅಪ್ ಆಫ್ ಕ್ರೌನ್ ಗ್ಲಾಸ್. ಓಕೆ, ಸೊ ಕ್ರೌನ್ ಗ್ಲಾಸ್ ಇಂದ ಮಾಡಿದ್ದಾರೆ. ಸೊ ಸೇಮ್ ಸೈಜಿನ ಇನ್ನೊಂದು ಪ್ರಿಸಮ್ ಅನ್ನ ತಗೊಳ್ಳೋದು. ಯಾವುದು? ಫ್ಲಿಂಟ್ ಗ್ಲಾಸ್ ಇಂದ. ಓಕೆ, ಸೊ ಇಲ್ಲಿ ಯಾವ್ದಿದೆ? ಕ್ರೌನ್ ಇದೆ, ಗ್ಲಾಸ್ ಇದೆ, ಇಲ್ಲಿ ಫ್ಲಿಂಟ್ ಗ್ಲಾಸ್ ಇದೆ. ಓಕೆ, ಸೊ ಇವೆರಡು ಪ್ರಿಸಮ್ ಅನ್ನ ಈ ರೀತಿಯಲ್ಲಿ ಪ್ಲೇಸ್ ಮಾಡಿದ್ರೆ ಅಂದ್ರೆ ಸೊ ಹೇಗೆ ಪ್ಲೇಸ್ ಮಾಡೋದಂದ್ರೆ ಒಂದು ಪ್ರಿಸಮ್ ಅನ್ನ ಹೀಗೆ ಇಡೋದು. ಓಕೆ, ಸೊ ಇನ್ನೊಂದು ಪ್ರಿಸಮ್ ಅನ್ನ ಇದಕ್ಕೆ ಜಾಯಿಂಟ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಈ ರೀತಿಯಲ್ಲಿ ಇಟ್ರಿ. ಇದು ಒಂದು ಕ್ರೌನ್ ಗ್ಲಾಸ್ ಇಂದ ಮಾಡಿದ್ದು, ಇನ್ನೊಂದು ಫ್ಲಿಂಟ್ ಇಂದ ಮಾಡಿದ್ದು. ಸೊ ಈ ಕೇಸಲ್ಲಿ ಏನಾಗತ್ತಂದ್ರೆ ಡಿವಿಯೇಷನ್ ಆಕ್ಚುಲಿ ಲೈಟ್ ರೇ ಹೀಗೆ ಇನ್ಸಿಡೆಂಟ್ ಆಗಿದ್ದು ಇಲ್ಲಿ ಡಿಸ್ಪರ್ಷನ್ ಆಯ್ತು. ಇದು ಒರಿಜಿನಲ್ ಪಾತ್ ಹೀಗಿದೆ. ಓಕೆ, ಸೊ ಡಿಸ್ಪರ್ಷನ್ ಆಯ್ತು ಈ ರೀತಿಯಲ್ಲಿ. ನೆಕ್ಸ್ಟ್ ಈ ಕೇಸಲ್ಲಿ ಇಲ್ಲೇನಾಗತ್ತಂದ್ರೆ ಅಗೇನ್ ಡಿಸ್ಪರ್ಷನ್ ಆಗತ್ತೆ, ಬಟ್ ಹೀಗೆ ಹೋಗುತ್ತೆ ಲೈಟ್ ರೇಸ್. ಫೈನಲಿ ಇಲ್ಲಿಂದ ಹೊರಗೆ ಹೋಗುವಾಗ ಡಿವಿಯೇಷನ್ ಈ ರೀತಿಯಲ್ಲಿ ಆಗುತ್ತೆ. ಸೊ ಇಲ್ಲಾಗಿರುವಂತ ಡಿಸ್ಪರ್ಷನ್ ಇಲ್ಲಿ ಕ್ಯಾನ್ಸಲ್ ಔಟ್ ಆಗತ್ತೆ. ಸೊ ಕ್ರೌನ್ ಮತ್ತೆ ಫ್ಲಿಂಟ್ ಗ್ಲಾಸ್ ಅಲ್ಲಿ ಅಂದ್ರೆ ವೈಲೆಟ್ ಮತ್ತೆ ರೆಡ್ ಬೇರೆ ಬೇರೆ ಆಂಗಲ್ ಅಲ್ಲಿ ರಿಫ್ರಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಫೈನಲಿ ಯು ಗೆಟ್ ಅ ರೇ ವಿಚ್ ಇಸ್ ನಾಟ್ ಡಿಸ್ಪರ್ಸ್ ಆಗಿಲ್ಲ, ಬಟ್ ಡಿವಿಯೇಷನ್ ಆಗಿದೆ. ಡಿವಿಯೇಷನ್ ಪ್ರೊಡ್ಯೂಸ್ ಆಗಿದೆ, ಯಾಕಂದ್ರೆ ಒರಿಜಿನಲ್ ಪಾತ್ ಹೀಗಿತ್ತು. ಒರಿಜಿನಲ್ ಪಾತ್ ಇಂದ ಇದು ಏನಾಗುತ್ತೆ, ಸಾರಿ ಹೀಗೆ ಡಿವಿಯೇಟ್ ಆಗತ್ತೆ. ಡಿವಿಯೇಷನ್ ಪ್ರೊಡ್ಯೂಸ್ ಆಗತ್ತೆ, ಬಟ್ ಆದ್ರೆ ಏನಾಗೋದಿಲ್ಲ, ಡಿಸ್ಪರ್ಷನ್ ಆಗೋದಿಲ್ಲ. ಓಕೆ, ಸೊ ಇದನ್ನ ನಾವು ಎಕ್ರೋಮೆಟೈಸ್ ಮಾಡೋದು ಅಂತ ಕರಿತೇವೆ. ಸೊ ಈ ಎಕ್ರೋಮೆಟೈಸ್ ಮಾಡಿದಂತ ಪ್ರಿಸಮ್ ಅಲ್ಲಿ ಅದನ್ನೇ ಅವ್ರು ಹೇಳ್ತಾ ಇರೋದು, a crown glass prism with a refracting angle 6 degree is to be achromatized for red and blue light with a flint glass prism ಅಂತ ಇದೆ. ಓಕೆ, ಸೊ ದ ಆಂಗಲ್ ಆಫ್ ದ ಫ್ಲಿಂಟ್ ಗ್ಲಾಸ್ ಪ್ರಿಸಮ್ ಶುಡ್ ಬಿ, ನಾವೇನನ್ನ ಫೈಂಡ್ ಔಟ್ ಮಾಡಬೇಕು, ಆಂಗಲ್ ಆಫ್ ಫ್ಲಿಂಟ್ ಗ್ಲಾಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಹಿಯರ್ ರೆಡ್ ಅಂಡ್ ಬ್ಲೂ ಕಲರ್ ಅನ್ನ ತಗೊಳ್ಳುವ. ಬ್ಲೂ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ನಿಯರ್ಲಿ ಈಕ್ವಲ್ ಟು ವೈಲೆಟ್ ಕಲರ್ಸ್ ಇದೆ. ಸೊ ಹಾಗಾಗಿ ಇಲ್ಲಿ ಮ್ಯೂ ಬಿ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇದೇನಾಗತ್ತಂದ್ರೆ ದರ್ ಇಸ್ ಅ ಒನ್ ಫಾರ್ಮುಲಾ ಫಾರ್ ಎಕ್ರೋಮೆಟೈಸೇಷನ್ ಆಫ್ ಪ್ರಿಸಮ್, ಮ್ಯೂ ಬಿ ಮೈನಸ್ ಮ್ಯೂ ಆರ್ ಇಂಟು ಎ is equal to mu b dash minus mu r dash into a dash. ಇದು ಯಾವುದಕ್ಕೆ? ಫಾರ್ ಕ್ರೌನ್ ಗ್ಲಾಸ್. ಈ ಕಡೆ ಈಕ್ವೇಶನ್ ಯಾವುದಕ್ಕೆ? ಡ್ಯಾಶ್ ಹಾಕಿ ಬರ್ದಿದ್ದು ಫಾರ್ ಫ್ಲಿಂಟ್ ಗ್ಲಾಸ್. ಓಕೆ, ಸೊ ಫ್ಲಿಂಟ್ ಗ್ಲಾಸ್ ಅಲ್ಲ, ಇದು ಫ್ಲಿಂಟ್ ಗ್ಲಾಸ್. ಓಕೆ, ಸೊ ಈಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಈ ಫಾರ್ಮುಲಾ ಗೊತ್ತಿದ್ರೆ ನಾವು ವ್ಯಾಲ್ಯೂಸ್ ಅನ್ನ ಬರೀತಾ ಹೋಗ್ಬಹುದು. ಮ್ಯೂ ಬಿ ಎಷ್ಟಿದೆ? 1.523 ಅಲ್ವಾ, ಮೈನಸ್ ಮ್ಯೂ ಆರ್ ಎಷ್ಟಿದೆ? 1.513 ಇಂಟು ಆಂಗಲ್ ಆಫ್ ದ ಪ್ರಿಸಮ್ ಯಾವುದಕ್ಕೆ? ಕ್ರೌನ್ ಗ್ಲಾಸ್ಗೆ ರಿಫ್ರಾಕ್ಟಿಂಗ್ ಆಂಗಲ್ 6 ಡಿಗ್ರಿ ಈಸ್ ಈಕ್ವಲ್ ಟು ಮ್ಯೂ ಬಿ ಡ್ಯಾಶ್ ಎಷ್ಟಿದೆ? 1.665 ಮೈನಸ್ 1.645. ಎ ಡ್ಯಾಶ್ ಗೊತ್ತಿಲ್ಲ, ಹಾಗೆ ಇಡೋಣ. ಓಕೆ, ಸೊ ಎ ಡ್ಯಾಶ್ ಈಸ್ ಈಕ್ವಲ್ ಟು, ನಾವು ಫೈಂಡ್ ಔಟ್ ಮಾಡಬೇಕಾಗಿದ್ದು ಯಾವುದು? ಎ ಡ್ಯಾಶ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ಎ ಡ್ಯಾಶ್ ಈಸ್ ಈಕ್ವಲ್ ಟು ಏನಾಗತ್ತೆ ಈಗ? ಎ ಡ್ಯಾಶ್ ಈಸ್ ಈಕ್ವಲ್ ಟು 1.523 ಮೈನಸ್ 1.513 ಅಂದ್ರೆ 0.02 020 ಇಂಟು 6 ಡಿವೈಡೆಡ್ ಬೈ 1.665 ಮೈನಸ್ 1.645 ಅಂದ್ರೆ 0.020 ಅಲ್ವಾ. ಸೊ 020 ಸಾರಿ 020 ಅಲ್ಲ 010 ಅಲ್ವಾ, ಸಾರಿ 2 minus 1 is 1, sorry not equal to 2. 010 divided by 020 or this is equal to 010 ಅಂದ್ರೆ it is 0.06 divided by 0.02, 6/2 ಅಂತ ಆಯ್ತು. ದಿಸ್ ಇಸ್ ಈಕ್ವಲ್ ಟು 6/2 ಅಂದ್ರೆ ಎಷ್ಟಾಗತ್ತೆ? 3 ಡಿಗ್ರಿ ಆಯ್ತು. ಆನ್ಸರ್ ಇದೆಯಾ? ಓಕೆ.
ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಜಸ್ಟ್ ಈ ಫಾರ್ಮುಲಾವನ್ನ ಯೂಸ್ ಮಾಡಬೇಕು ನಾವಿಲ್ಲಿ ಅಷ್ಟೇ. ಮ್ಯೂ ಬಿ ಮೈನಸ್ ಮ್ಯೂ ಆರ್ ಈ ಫಾರ್ಮುಲಾವನ್ನ ಯೂಸ್ ಮಾಡಬೇಕು. ಸೊ ಹಾಗಾಗಿ ಸಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆಗೋಣ. 13ನೇ ಕ್ವಶನ್ ಅನ್ನ ತಗೊಂಡ್ರೆ, ಓಕೆ, ಸೊ ಇಟ್ ಈಸ್ ಬೇಸ್ಡ್ ಆನ್ ದ dispersive powers. If the ratio of dispersive powers of the materials of the prism be 2:3 and ratio of angular dispersions produced by them is 1:2, then the ratio of mean deviation produced by them is okay. So ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿದ್ದು ಇನ್ನೊಂದು 2 ಪ್ರಾಬ್ಲಮ್ಸ್ಗಳು ಡಿಸ್ಪರ್ಸಿವ್ ಪವರ್ ಪ್ರಿಸಮ್ ಮೇಲಿದೆ. ನೆಕ್ಸ್ಟ್ ಅಗೇನ್ ನಾವು ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ತಗೊಳ್ಳೋಣ. ಸೊ ಡಿಸ್ಪರ್ಸಿವ್ ಪವರ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಪ್ರಿಸಮ್. ಸೊ ಇಲ್ಲೊಂದು ಫಾರ್ಮುಲಾವನ್ನ ಯೂಸ್ ಮಾಡಬೇಕು ನಾವು. ಸಿಂಪಲ್ ಇಕ್ವೇಶನ್ ಇದು. ಡಿಸ್ಪರ್ಸಿವ್ ಪವರ್ ಈಸ್ ಈಕ್ವಲ್ ಟು, ಓಕೆ, ಸೊ ಡಿಸ್ಪರ್ಸಿವ್ ಪವರ್ ಆಫ್ ದ ಮಟೀರಿಯಲ್ಸ್ ಆಫ್ ದ ಟೂ ಪ್ರಿಸಮ್. ಡಿಸ್ಪರ್ಸಿವ್ ಪವರ್ ಈಸ್ ಈಕ್ವಲ್ ಟು angular dispersion divided by angular deviation ಅಥವಾ mean deviation ಅಂತ ಕರೀತೇವೆ. angular dispersion divided by ಇದು ಫಾರ್ಮುಲಾ. ಸೊ ಜಸ್ಟ್ ಒಂದು ರೇಷಿಯೋ ಅಲ್ಲಿ ಬರೀತೇವೆ. ಇನ್ನೊಂದು ಯಾವುದು? ರೇಷಿಯೋ ಆಫ್ ಮೀನ್ ಡಿವಿಯೇಷನ್ ಅಂದ್ರೆ angular deviation. ಓಕೆ, ಈ ಫಾರ್ಮುಲಾವನ್ನ ಯೂಸ್ ಮಾಡ್ತೇವೆ. ಡಿಸ್ಪರ್ಸಿವ್ ಪವರ್ ಈಸ್ ಈಕ್ವಲ್ ಟು ಆಂಗ್ಯುಲರ್ ಡಿಸ್ಪರ್ಷನ್ ಡಿವೈಡೆಡ್ ಬೈ ಆಂಗ್ಯುಲರ್ ಡಿವಿಯೇಷನ್ ಅಂತ ಯೂಸ್ ಮಾಡ್ತೇವೆ. ಸೊ ಓಕೆ, ಸೊ ಇಲ್ಲಿ ಈ ಕೇಸಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಡಿಸ್ಪರ್ಸಿವ್ ಪವರ್ಸ್ ಆಫ್ ಮಟೀರಿಯಲ್ಸ್ ಆಫ್ ಟೂ ಪ್ರಿಸಮ್. ಸೊ ಡಿಸ್ಪರ್ಸಿವ್ ಪವರ್ ಆಫ್ ಮಟೀರಿಯಲ್ 1 ಡಿವೈಡೆಡ್ ಬೈ ಡಿಸ್ಪರ್ಸಿವ್ ಪವರ್ ಆಫ್ ಮಟೀರಿಯಲ್ 2 ಕೊಟ್ಟಿದ್ದಾರೆ ಈಸ್ ಈಕ್ವಲ್ ಟು angular dispersion, ratio of angular dispersion produced by them is 1:2. Angular dispersion of material 1 divided by angular dispersion of material 2 ಅಂತ ಇಟ್ಕೊಳ್ಳಿ. whole divided by angular deviation. ಇದರ ರೇಷಿಯೋವನ್ನ ಫೈಂಡ್ ಔಟ್ ಮಾಡಬೇಕು. ಈ ರೇಷಿಯೋವನ್ನ ಬೇಕಾದ್ರೆ a/b ಅಂತ ಬರೆದು ಬಿಡ್ತೇನೆ. ಓಕೆ, ಸೊ ಈಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಬಹಳ ಸಿಂಪಲ್. ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದು. ಡಿಸ್ಪರ್ಸಿವ್ ಪವರ್ ಆಫ್ 1 ಡಿವೈಡೆಡ್ ಬೈ ಡಿಸ್ಪರ್ಸಿವ್ ಪವರ್ ಆಫ್ 2 ಇದೆಷ್ಟಾಗತ್ತೆ? 2/3 ಅಲ್ವಾ? ಈಸ್ ಈಕ್ವಲ್ ಟು ಆಂಗ್ಯುಲರ್ ಡಿಸ್ಪರ್ಷನ್ ಅನ್ನ 1/2 ಅಂತ ಕೊಟ್ಟಿದ್ದಾರೆ ಇಂಟು b/a. ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಲ್ಲಿ ಇರೋದನ್ನ ಎಕ್ಸ್ಚೇಂಜ್ ಮಾಡಿದ್ರೆ b/a ಅಂತ ಆಯ್ತು. ಓಕೆ, ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ನಮಗೆ ಫೈಂಡ್ ಔಟ್ ಮಾಡಬೇಕಾಗಿದ್ದು ಏನು? a/b ಅನ್ನ ಫೈಂಡ್ ಔಟ್ ಮಾಡಬೇಕು. ಈ ರೇಷಿಯೋವನ್ನ ಫೈಂಡ್ ಔಟ್ ಮಾಡಬೇಕು. ಸೊ b/a ಇಸ್ ಈಕ್ವಲ್ ಟು 2/3 ಇಂಟು 2/1 ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ b/a ಇಸ್ ಈಕ್ವಲ್ ಟು ಏನಾಯ್ತು? 4/3 ಆಯ್ತು. ಬಟ್ ನಮಗೆ ಬೇಕಾಗಿದ್ದು ಏನು? ದ ರೇಷಿಯೋ ಆಫ್ ಮೀನ್ ಡಿವಿಯೇಷನ್ ಪ್ರೊಡ್ಯೂಸ್ಡ್ ಬೈ ದೆಮ್ ಅಂದ್ರೆ a/b ಅಲ್ವಾ? ಸೊ ದಿಸ್ ಇಸ್ ಈಕ್ವಲ್ ಟು 3:4, 3/4 ಅಥವಾ 3:4. ಸೊ ಅಂದ್ರೆ ಆಪ್ಷನ್ ಯಾವುದು ಕರೆಕ್ಟ್ ಆಪ್ಷನ್ ಆಗತ್ತೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. 3:4 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದ ಬಹಳ ಸಿಂಪಲ್ ಒನ್ ಇದು. ನೆಕ್ಸ್ಟ್ ಪ್ರಾಬ್ಲಮ್ ಗೆ ಹೋಗೋಣ. ಅಗೇನ್ ದ ನೆಕ್ಸ್ಟ್ ಒನ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಟು ದಿಸ್ ಒನ್ ಬಟ್ ಸಮ್ ಜಸ್ಟ್ ಡಿಫರೆಂಟ್ ಆಗಿದೆ. Dispersive power of material of a prism is 0.0221. ಏನ್ ಕೊಟ್ಟಿದ್ದಾರೆ? ಡಿಸ್ಪರ್ಸಿವ್ ಪವರ್ ಆಫ್ ಮಟೀರಿಯಲ್ ಆಫ್ ದ ಪ್ರಿಸಮ್ ಕೊಟ್ಟಿದ್ದಾರೆ 0.0221 ಅಂತ ಕೊಟ್ಟಿದ್ದಾರೆ. ಇಫ್ ದ ಡಿವಿಯೇಷನ್ ಪ್ರೊಡ್ಯೂಸ್ಡ್ ಬೈ ಇಟ್ ಫಾರ್ ಯೆಲ್ಲೋ ಕಲರ್ ಇಸ್ 38 ಡಿಗ್ರಿ ದೆನ್ ದ ಆಂಗ್ಯುಲರ್ ಡಿಸ್ಪರ್ಷನ್ ಅಲ್ವಾ ಬಿಟ್ವೀನ್ ಅ ರೆಡ್ ಅಂಡ್ ವೈಲೆಟ್ ಕಲರ್ ಈಸ್. ಸೊ ನಾವೇನ್ ಫೈಂಡ್ ಔಟ್ ಮಾಡಬೇಕು? ಆಂಗ್ಯುಲರ್ ಡಿಸ್ಪರ್ಷನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಹಿಯರ್ ವಿಬ್ಗ್ಯಾರ್ ಅಂತ ಕಲರ್ ನಮ್ಗೆ ಏನ್ ಸಿಗತ್ತೆ? ಪ್ರಿಸಮ್ ಅಲ್ಲಿ ಡಿಸ್ಪರ್ಷನ್ ಆದಾಗ ವಿಬ್ಗ್ಯಾರ್ ಅಂತ ಯೂಸ್ ಮಾಡ್ತೇವೆ.
ಸೊ ಆಂಗ್ಯುಲರ್ ಡಿಸ್ಪರ್ಷನ್ ಬಿಟ್ವೀನ್ ರೆಡ್ ಅಂಡ್ ವೈಲೆಟ್ ಕಲರ್, ರೆಡ್ ಮತ್ತೆ ವೈಲೆಟ್ ಕಲರ್ ನಡುವೆ ಆಂಗ್ಯುಲರ್ ಡಿಸ್ಪರ್ಷನ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋದು. ಸೊ ಇಫ್ ದ ಡಿವಿಯೇಷನ್ ಪ್ರೊಡ್ಯೂಸ್ಡ್ ಬೈ ಇಟ್ ಫಾರ್ ಯೆಲ್ಲೋ ಕಲರ್, ಸೊ ಯೆಲ್ಲೋ ಕಲರ್ ಅನ್ನೋದು ಏನಾಗುತ್ತೆ ಇಲ್ಲಿ ಆಲ್ಮೋಸ್ಟ್ ಮಿಡ್ಲ್ ಅಲ್ಲಿ ಬರುತ್ತೆ ಅಲ್ವಾ, ಈ ಕಡೆ ಎರಡು ಈ ಕಡೆ ಎರಡು, ಅಂದ್ರೆ ಜಸ್ಟ್ ವಿ ಕ್ಯಾನ್ ಟೇಕ್ ಇಟ್ ಎಸ್ ಅ ಮಿಡ್ಲ್ ಅಂತ, ನಿಯರ್ ಟು ಮಿಡ್ಲ್ ಪಾಯಿಂಟ್ ಅಂತ ತಗೊಳ್ಬಹುದು. ಸೊ ಹಾಗಾಗಿ ಇದು ಮೀನ್ ಡಿವಿಯೇಷನ್ ಅನ್ನ ಕೊಡ್ತದೆ ಅಂತ ಆಯ್ತು. ಸೊ ವಾಟ್ ಆರ್ ದ ಗಿವನ್ ಥಿಂಗ್ಸ್ ಹಿಯರ್, ಏನೇನನ್ನ ಕೊಟ್ಟಿದ್ದಾರೆ ಅವರು. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಡಿಸ್ಪರ್ಸಿವ್ ಪವರ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ. ಸೊ ಡಿಸ್ಪರ್ಸಿವ್ ಪವರ್ ಆಫ್ ಎ ಪ್ರಿಸಮ್ ಇಸ್ 0.0221 ಅಂತ ಇದೆ. ಡಿವಿಯೇಷನ್ ಪ್ರೊಡ್ಯೂಸ್ಡ್ ಬೈ ಇಟ್ ಫಾರ್ ಯೆಲ್ಲೋ ಕಲರ್, ಸೊ ಡಿವಿಯೇಷನ್ angle of delta y is equal to how much? 38 degree. Okay. Angular dispersion between red and violet color na find out ಮಾಡಬೇಕು. So ಏನನ್ನ find out ಮಾಡಬೇಕು ನೀವು ಇಲ್ಲಿ? red and violet color ಅಂದ್ರೆ theta v minus theta r. Okay. ಸೊ ಅಥವಾ ಡೆಲ್ಟಾ ವಿ ಮೈನಸ್ ಡೆಲ್ಟಾ ಆರ್ ಅಂತಾನು ಯೂಸ್ ಮಾಡಬಹುದು ಕೆಲವೊಂದ್ ಸರಿ. ಸೊ ಹಾಗೂ ಕೂಡ ಯೂಸ್ ಮಾಡಬಹುದು. ಸೊ ಫಾರ್ಮುಲಾ ಏನಿದೆ ಅಂದ್ರೆ ಇಲ್ಲಿ ವೈಲೆಟ್ ಅಂಡ್ ರೆಡ್ ಅನ್ನೋದು ಟೂ ಎಕ್ಸ್ಟ್ರೀಮ್ ಕಲರ್ಸ್, ಎಂಡ್ ಕಲರ್ಸ್ ಅಲ್ವಾ, ವೈಲೆಟ್ ಮತ್ತೆ ರೆಡ್ ಅನ್ನೋದು. ಓಕೆ. ಸೊ ಫಾರ್ಮುಲಾ ಈಸ್, ನಾವು ಲಾಸ್ಟ್ ಇದರಲ್ಲಿ ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡಿದಂತದ್ದೇ ಫಾರ್ಮುಲಾ. ಡಿಸ್ಪರ್ಸಿವ್ ಪವರ್ ಆಫ್ ಮಟೀರಿಯಲ್ ಆಫ್ ಎ ಪ್ರಿಸಮ್ ಈಸ್ ಈಕ್ವಲ್ ಟು ಆಂಗ್ಯುಲರ್ ಡಿಸ್ಪರ್ಷನ್ divided by, okay, angular dispersion divided by mean deviation ಅಂತ. sorry, angular dispersion divided by angular deviation ಅಂದ್ರೆ mean angular deviation ಅಂತಾನು ಯೂಸ್ ಮಾಡಬಹುದು, or angular deviation. ಓಕೆ. ಸೊ ಇಲ್ಲಿ ಡಿಸ್ಪರ್ಸಿವ್ ಪವರ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 0.0221 ಈಕ್ವಲ್ಸ್ ಟು ಆಂಗ್ಯುಲರ್ ಡಿಸ್ಪರ್ಷನ್ ಗೊತ್ತಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು? ಥೀಟಾ ವಿ ಮೈನಸ್ ಥೀಟಾ ಆರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಡಿವೈಡೆಡ್ ಬೈ ಮೀನ್ ಡಿವಿಯೇಷನ್ ಫಾರ್ ಎಷ್ಟು ಕೊಟ್ಟಿದ್ದಾರೆ? 38 ಡಿಗ್ರಿ. ಓಕೆ. ಸೊ ಇಲ್ಲಿ ಜಸ್ಟ್ ಕ್ಯಾಲ್ಕುಲೇಷನ್ ಪಾರ್ಟ್ ಅನ್ನ ಮಾಡಬೇಕು. theta v minus theta r is equal to 0.0221 into 38. Okay. So this is equal to, multiply ಮಾಡಿದ್ರೆ 0.8398 ಬರುತ್ತೆ. So theta v minus theta r is equal to 0.84 ಅಂತ ಬರೀಬಹುದು. So ಯಾವುದು ನಿಯರೆಸ್ಟ್ ಆನ್ಸರ್ is this one. Option B is the ಕರೆಕ್ಟ್ ಆನ್ಸರ್ ಆಗತ್ತೆ ಇದು. ಓಕೆ. ಸೊ ಇನ್ನೊಂದು 4-5 ಕ್ವಶನ್ಸ್ ಗಳಿದೆ, ಕಂಪ್ಲೀಟ್ ಮಾಡೋಣ. ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಒನ್ ಇಸ್, ಓಕೆ. ಸೊ ಆಲ್ರೆಡಿ ನಾನು ಹೇಳಿದಾಗೆ ಇಲ್ಲಿ ದ ಕ್ವಶನ್ಸ್ ಆರ್ ಬೇಸ್ಡ್ ಆನ್, ಅಗೇನ್ ಇಲ್ಲಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೂಡ 2 marks ಗೆ ಕೇಳುವಂತ ಕ್ವಶನ್ಸ್ ಗಳು. ಸೊ ನ್ಯೂಮ್ಯಾರಿಕಲ್ಸ್ ಅಲ್ಲಿ 2 marks 5 marks ಗೆ. ದ ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಇಸ್, ಅಗೇನ್ ಮ್ಯಾಗ್ನಿಫೈಯಿಂಗ್ ಪವರ್. ಸೊ ಅದ್ರ ಮೇಲೆ ಹೋಗುತ್ತೆ ಈ ಕ್ವಶನ್ಸ್ ಗಳು. ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಇಸ್ 10 centimeter. ಇಟ್ಸ್ ಮ್ಯಾಗ್ನಿಫೈಯಿಂಗ್ ಪವರ್ when it is used as a magnifying glass to form the image at a near point and far point is, okay. ಸೊ ನಿಯರ್ ಪಾಯಿಂಟ್ ಮತ್ತೆ ಫಾರ್ ಪಾಯಿಂಟ್ ಅಲ್ಲಿ ಇಮೇಜ್ ಫಾರ್ಮ್ ಆಗ್ಬೇಕು ಅಂದ್ರೆ ಸೊ ಏನ್ ಮಾಡ್ಬೇಕು? ಮ್ಯಾಗ್ನಿಫೈಯಿಂಗ್ ಪವರ್ ಸೊ ಎಷ್ಟಿರುವುದನ್ನ ಯೂಸ್ ಮಾಡಬೇಕು ಅಂತ ಕ್ವಶನ್ ಇದೆ. ಇಟ್ ಈಸ್ ಬೇಸ್ಡ್ ಆನ್ ದಿ ಮ್ಯಾಗ್ನಿಫೈಯಿಂಗ್ ಪವರ್. ಸೊ ನಮ್ಗೆ ಎಲ್ರಿಗೂ ಗೊತ್ತು, ಸೊ ಏನೋ ಕಣ್ಣಂದು ಏನಾದ್ರೂ ಐ ಸೈಟ್ನೆಸ್ ಇದ್ರೆ, ಸೊ ಐ ಪ್ರಾಬ್ಲಮ್ಸ್ ಗಳಿದ್ರೆ ನಾವೇನ್ ಯೂಸ್ ಮಾಡ್ತೇವೆ? ಲೆನ್ಸ್ ಅನ್ನ ಯೂಸ್ ಮಾಡ್ತೇವೆ, ಪರ್ಟಿಕ್ಯುಲರ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಸೊ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಅಲ್ವಾ. ಸೊ ಲೆನ್ಸ್ ಆಫ್ ಪರ್ಟಿಕ್ಯುಲರ್ ಪವರ್ ಇರುವಂತದ್ದು, ಸರಿಯಾಗಿ ಇಷ್ಟೇ ಪವರ್ ಇರುವಂತ ಲೆನ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಸೊ ಪವರ್ ಅಗೇನ್ ಡಿಪೆಂಡ್ಸ್ ಆನ್ ದಿ ಫೋಕಲ್ ಲೆಂತ್, ಯಾಕಂದ್ರೆ ಪವರ್ ಆಫ್ ಎ ಲೆನ್ಸ್ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ದಿ ಫೋಕಲ್ ಲೆಂತ್ ಆಗತ್ತೆ. ಓಕೆ. ಸೊ ಈಗ ಈ ಕ್ವಶನ್ ಗೆ ಹೋಗೋಣ. ಸೊ ದಿಸ್ ಕ್ವಶನ್ ಏನಿದೆಪ್ಪ ಅಂದ್ರೆ, ಸೊ ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್, what they have given, f is equal to 10 centimeter.
ಇಟ್ಸ್ ಮ್ಯಾಗ್ನಿಫೈಯಿಂಗ್ ಪವರ್. ನಾವೇನನ್ನ ಫೈಂಡ್ ಔಟ್ ಮಾಡಬೇಕು? ಮ್ಯಾಗ್ನಿಫೈಯಿಂಗ್ ಪವರ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಯಾವುದಕ್ಕೆ? used as a magnifying glass to form the image at near point. ಒಂದು ನಿಯರ್ ಪಾಯಿಂಟ್ ಅಲ್ಲಿ ಇಮೇಜ್ ಫಾರ್ಮ್ ಆಗಬೇಕು, ಇನ್ನೊಂದು ಫಾರ್ ಪಾಯಿಂಟ್ ಅಲ್ಲಿ ಇಮೇಜ್ ಫಾರ್ಮ್ ಆಗಬೇಕು. ಸೊ ಈ ಎರಡೂ ಕೇಸ್ಗಳಲ್ಲಿ ಮ್ಯಾಗ್ನಿಫೈಯಿಂಗ್ ಪವರ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಫಾರ್ಮುಲಾ ಯಾವ್ದಿದೆ ಅಂತ ನೋಡೋಣ. ಫಸ್ಟ್ ಫಾರ್ ದ ನಿಯರ್ ಪಾಯಿಂಟ್ ಗೆ ತಗೊಂಡ್ರೆ, ನಿಯರ್ ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ, ಸೊ ಫಾರ್ಮುಲಾ ಏನಿದೆ ನಿಯರ್ ಪಾಯಿಂಟ್ ಗೆ, ಥಿಯರಿಯಲ್ಲಿ ಕಲಿತೀರಿ ನೀವು. ಫಾರ್ ದ ನಿಯರ್ ಪಾಯಿಂಟ್, ಇಮೇಜ್ ಎಲ್ಲಿ ಫಾರ್ಮ್ ಆಗಬೇಕು? ನಿಯರ್ ಪಾಯಿಂಟ್ ಅಲ್ಲಿ ಇಮೇಜ್ ಫಾರ್ಮ್ ಆಗಬೇಕು. ಸೊ ಈ ಕೇಸಲ್ಲಿ ಮ್ಯಾಗ್ನಿಫೈಯಿಂಗ್ ಪವರ್ ಗೆ ಎಕ್ಸ್ಪ್ರೆಷನ್ ಏನಿದೆಪ್ಪ ಅಂದ್ರೆ, ಮ್ಯಾಗ್ನಿಫೈಯಿಂಗ್ ಪವರ್ ಈಸ್ ಈಕ್ವಲ್ ಟು 1 ಪ್ಲಸ್ ಡಿ ಬೈ ಎಫ್ ಅಂತ ಇದೆ ಫಾರ್ಮುಲಾ. ಓಕೆ, ಸೊ ಈ ಫಾರ್ಮುಲಾದಲ್ಲಿ ಎಂ ಅನ್ನೋದು ಮ್ಯಾಗ್ನಿಫೈಯಿಂಗ್ ಪವರ್ ಅನ್ನ ರಿಪ್ರೆಸೆಂಟ್ ಮಾಡಿದ್ರೆ, ಎಫ್ ಅನ್ನೋದು ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ, ಅಂಡ್ ಡಿ ರಿಪ್ರೆಸೆಂಟ್ಸ್ ಹಿಯರ್, ಡಿ ಅನ್ನ ಏನಂತ ಕರಿತೇವೆ ಗೊತ್ತಿದ್ಯಾ? ಸೊ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಂತ ಕರಿತೇವೆ. ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್. ಸೊ ನಮ್ಮ ಕಣ್ಣಿಂದ ಎಷ್ಟು ದೂರದಲ್ಲಿ, ಪರ್ಟಿಕ್ಯುಲರ್ ಆಗಿ ಸೊ ಎಷ್ಟು ದೂರದಲ್ಲಿ ಆಬ್ಜೆಕ್ಟ್ ಇಟ್ರೆ ಅದು ನಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ? ತುಂಬಾ ಕಣ್ಣಿನ ಹತ್ರ ತಂದ್ರೂ ನಮ್ಗೆ ಆಬ್ಜೆಕ್ಟ್ ಕಾಣಿಸೋದಿಲ್ಲ ಅಲ್ವಾ? ಸೊ ತುಂಬಾ ಹತ್ರ ತಂದ್ರೆ ಕಾಣಿಸುತ್ತಾ? ಆಬ್ಜೆಕ್ಟ್ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. ಅಂದ್ರೆ ಪರ್ಟಿಕ್ಯುಲರ್ ಒಂದು ಡಿಸ್ಟೆನ್ಸ್ ಅಲ್ಲಿ ಇಟ್ಟಾಗ ಅದು ಏನಾಗತ್ತೆ? ಕ್ಲಿಯರ್ ಆಗಿ ಕಾಣಿಸುತ್ತೆ ಹ್ಯೂಮನ್ ಐಗೆ. ಸೊ ಡಿ ಅನ್ನೋದು ಅದನ್ನ ರಿಪ್ರೆಸೆಂಟ್ ಮಾಡುತ್ತೆ, ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್. ಸೊ ಕ್ಲಿಯರ್ ಆಗಿ ಕಾಣ್ಬೇಕು. ಸೊ ಇದರ ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ, ಡಿಸ್ಟಿಂಕ್ಟ್ ವಿಷನ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ, ಇದು ಗೊತ್ತಿರಬೇಕು ನಿಮ್ಗೆ. ದಿಸ್ ಡಿ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಎಕ್ಸಾಮ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೂಡ ಕೇಳುವಂತ ಕ್ವಶನ್ ಇದು. ಲೀಸ್ಟ್ ವ್ಯಾಲ್ಯೂ ಅಥವಾ ಡಿಸ್ಟಿಂಕ್ಟ್ ವಿಷನ್ ವ್ಯಾಲ್ಯೂ ಎಷ್ಟು, ಡಿ ವ್ಯಾಲ್ಯೂ ಎಷ್ಟು? ಸೊ ಇದೆಷ್ಟಿರುತ್ತೆ? 25 ಸೆಂಟಿಮೀಟರ್ ಇರುತ್ತೆ ಹ್ಯೂಮನ್ ಐ. ಓಕೆ, ಸೊ ಈಗ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮ್ಯಾಗ್ನಿಫೈಯಿಂಗ್ ಪವರ್ ಈಸ್ ಈಕ್ವಲ್ ಟು, ಫಾರ್ ದ ನಿಯರ್ ಪಾಯಿಂಟ್ ಈಸ್ ಈಕ್ವಲ್ ಟು 1 ಪ್ಲಸ್ ಡಿ ಎಷ್ಟಿದೆ? 25 ಸೆಂಟಿಮೀಟರ್ ಡಿವೈಡ್ ಬೈ 10 ಸೆಂಟಿಮೀಟರ್. ಫೋಕಲ್ ಲೆಂತ್ ಇಸ್ 10. ಸೊ 1 ಪ್ಲಸ್ 25 ಡಿವೈಡ್ ಬೈ 10 ಇಸ್ 2.5 ಆಯ್ತು. ಸೊ mn ಈಸ್ ಈಕ್ವಲ್ ಟು 3.5 ಆಗುತ್ತೆ. ಓಕೆ, ಸೊ 3.5 ಇಲ್ಲಿಂದನೂ ನಾವು ಗೆಸ್ ಮಾಡಬಹುದು ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಇನ್ನೂ ಒಂದ್ ಮೆಥಡ್ ಅನ್ನ ಮಾಡಬಹುದು. ಸೊ ಫಾರ್ ದ ಫಾರ್ ಪಾಯಿಂಟ್ ಅನ್ನ ತಗೊಂಡ್ರೆ, ಇದು ಯಾವುದಕ್ಕೆ ಆಯ್ತು? ನಿಯರ್ ಪಾಯಿಂಟ್ ಗೆ ಆಯ್ತು. ಇನ್ ದ ಸೇಮ್ ವೇ ಫಾರ್ ದ ಫಾರ್ ಪಾಯಿಂಟ್ ಅನ್ನ ತಗೊಂಡ್ರೆ, ಫಾರ್ ಪಾಯಿಂಟ್ ಗೆ ಏನಾಗುತ್ತೆ? ಫಾರ್ಮುಲಾ ಸಮ್ ಜಸ್ಟ್ ಡಿಫರೆಂಟ್ ಇದೆ. ಫಾರ್ ಪಾಯಿಂಟ್ ಅಂದ್ರೆ ಇನ್ಫಿನಿಟಿ ಅಥವಾ ತುಂಬಾ ದೂರದಲ್ಲಿ ಇರುವಂತ ಪಾಯಿಂಟ್. ಸೊ ಅದನ್ನ ತಗೊಂಡ್ರೆ ಏನಾಗುತ್ತೆ? mn is equal to, mf is equal to, ಫಾರ್ಮುಲಾ is, ಸೊ d by f, ಫಾರ್ಮುಲಾ ಜಸ್ಟ್ ಚೇಂಜ್ ಆಗುತ್ತೆ. d by f, d ವ್ಯಾಲ್ಯೂ ರಿಮೈನ್ಸ್ ಸೇಮ್ 25 ಡಿವೈಡೆಡ್ ಬೈ f ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 10 ಇದೆ. ದಟ್ ಈಸ್ ಈಕ್ವಲ್ ಟು 2.5. ಅಂದ್ರೆ ಎಷ್ಟು ಬಂತು? mn ಮತ್ತೆ mf ವ್ಯಾಲ್ಯೂಗಳು 3.5 ಮತ್ತೆ 2.5. ಸೊ ಯಾವುದು ಕರೆಕ್ಟ್ ಆನ್ಸರ್ ಆಯ್ತು? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಜಸ್ಟ್ ಇಲ್ಲಿ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಇವು. ಸೊ ನಿಯರ್ ಪಾಯಿಂಟ್ ವ್ಯಾಲ್ಯೂ ಒಂದು, ಸಾರಿ, ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ವ್ಯಾಲ್ಯೂ ಒಂದು ಗೊತ್ತಿರಬೇಕು ನಮ್ಗೆ. ಓಕೆ, ಸೊ ಈ ಕ್ವಶನ್ಗಳು ತುಂಬಾ ದೊಡ್ಡ ಫಾರ್ಮುಲಾಗಳು ಕೂಡ ಅಲ್ಲ, ಈಸಿಲಿ ನಾವು ನೆನ್ಪಿಟ್ಕೊಳ್ಬಹುದಾದಂತ ಫಾರ್ಮುಲಾಗಳು. ಸೊ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೂಡ ಇದು 2 ಮಾರ್ಕ್ಸ್ಗೆ ಕೇಳುವಂತ ಕ್ವಶನ್. 3 ಮಾರ್ಕ್ಸಿನ ನ್ಯೂಮ್ಯಾರಿಕಲ್ಸ್, 2 ಮಾರ್ಕ್ಸಿನ ನ್ಯೂಮ್ಯಾರಿಕಲ್ಸ್ ಗಳಲ್ಲಿ ಈ ತರದ ಕ್ವಶನ್ಸ್ ಗಳು ಬರ್ತವೆ. ಸೊ 26th ಕ್ವಶನ್ ಗೆ ಹೋಗೋಣ. ಎ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ is made of a combination of convergent lens of power 20D and divergent lens of power 4D. If the least distance of distinct vision is 25 centimeter, then the magnifying power ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು ಇಲ್ಲಿ. ಓಕೆ, ಸೊ ಇಲ್ಲಿ ಏನಿದೆ? ವಾಟ್ ದೇ ಹ್ಯಾವ್ ಗಿವನ್, ಅ ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇದೆ, is made of a combination of a convergent lens of power 20D. ಅಂದ್ರೆ P1 is equal to how much? 20D. ಸೊ ಕನ್ವರ್ಜೆಂಟ್ ಲೆನ್ಸ್ ಇದೆ, ಹಾಗಾಗಿ ಪ್ಲಸ್ ಅಂತ ತಗೊಳ್ಬಹುದು ಪವರ್ ಅನ್ನ, ಅಲ್ವಾ?
ಕನ್ವರ್ಜೆಂಟ್ ಲೆನ್ಸ್ಗೆ ಪ್ಲಸ್ ಆಗುತ್ತೆ. ಫೋಕಲ್ ಲೆಂತ್ ಪ್ಲಸ್ ಆದಾಗೆ ಇಲ್ಲೂ ಕೂಡ ಪವರ್ ಕೂಡ ಪ್ಲಸ್ ಆಗುತ್ತೆ. ಇನ್ನೊಂದು ಏನಿದೆ, ಡೈವರ್ಜೆಂಟ್ ಲೆನ್ಸ್. ಇದರ ಕಾಂಬಿನೇಷನ್. ಡೈವರ್ಜೆಂಟ್ ಲೆನ್ಸ್ಗೆ ಪವರ್ ಎಷ್ಟಿದೆ, ಮೈನಸ್ ತಗೊಳ್ಬೇಕು, ಯಾಕಂದ್ರೆ 4D ಇದೆ. ಡೈವರ್ಜೆಂಟ್ ಲೆನ್ಸ್ ಮೀನ್ಸ್ ಇಟ್ ಈಸ್ ಮೈನಸ್. P2 is equal to minus 4D. ಓಕೆ, ಸೊ ಇದನ್ನ ಅವರು ಕೊಟ್ಟಿದ್ದಾರೆ. ಹಾಗೆ ದ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಇಸ್ ಗಿವನ್ 25 ಸೆಂಟಿಮೀಟರ್. ಸೊ ಮ್ಯಾಗ್ನಿಫೈಯಿಂಗ್ ಪವರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ. ಸೊ ಮ್ಯಾಗ್ನಿಫೈಯಿಂಗ್ ಪವರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕು, ಫೋಕಲ್ ಲೆಂತ್ ಬೇಕು. ಸೊ ಫೋಕಲ್ ಲೆಂತ್ ಆಫ್ ದ ಕಾಂಬಿನೇಷನ್ ಬೇಕು. ಸೊ ಫೋಕಲ್ ಲೆಂತ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬಹುದು, ರೆಸಿಪ್ರೋಕಲ್ ಆಫ್ ದಿ ಪವರ್. ಫಸ್ಟ್ ಪವರಿನ ಕಾಂಬಿನೇಷನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ದ ಟೋಟಲ್ ಪವರ್ ಅಥವಾ ದಿಸ್ ಟೋಟಲ್ ಪವರ್ ಈಸ್ ಈಕ್ವಲ್ ಟು ಏನಾಗತ್ತೆ, P1 ಪ್ಲಸ್ P2 ಆಗತ್ತೆ. ಸೊ P1 ಎಷ್ಟಿದೆ, 20 ಇದೆ, ಪ್ಲಸ್ P2 ಇಸ್ ಮೈನಸ್ 4. 20 ಮೈನಸ್ 4 ಅಂದ್ರೆ ಎಷ್ಟಾಯ್ತು, ಇದು 16D ಆಯ್ತು ಅಲ್ವಾ. ಪವರ್, ಟೋಟಲ್ ಪವರ್ ಈಸ್ ಈಕ್ವಲ್ ಟು ಎಷ್ಟಾಯ್ತು, 16D ಆಯ್ತು. ನೆಕ್ಸ್ಟ್, ಸೊ ಟೋಟಲ್ ಪವರ್ ಸಿಕ್ತು ನಮ್ಗೆ ಇಲ್ಲಿ. ಬಟ್ ಆದ್ರೆ ಏನ್ ಬೇಕು ನಮ್ಗೆ, ಫೋಕಲ್ ಲೆಂತ್ ಬೇಕು. ವಾಟ್ ಈಸ್ ದ ಫೋಕಲ್ ಲೆಂತ್, F is equal to 1/P. ಓಕೆ, ಸೊ ಇಲ್ಲಿ ಮಾಡೋ ಮೆಥಡ್ ಇಂಪಾರ್ಟೆಂಟ್ ಆಗತ್ತೆ. ತುಂಬಾ ಈಸಿ ಪ್ರಾಬ್ಲಮ್ಸ್ಗಳು, ಸೊ ಈಸಿಲಿ ಸಾಲ್ವ್ ಮಾಡಬಹುದು ಇದನ್ನ. ಫಾರ್ಮುಲಾ ಅಂದ್ರೆ ಮೆಥಡ್ ಗೊತ್ತಿದ್ರೆ ಈಸಿಲಿ ಫಾರ್ಮುಲಾವನ್ನ ನೆನ್ಪಿಟ್ಕೊಂಡು ಸಾಲ್ವ್ ಮಾಡಬಹುದು. F is equal to 1/P. ಓಕೆ, ಸೊ 1/P ಮೀನ್ಸ್ 1/60. ಬಟ್ ಇದು ಏನಿದೆ, ಡಯಾಪ್ಟರ್ಸ್ ಅಂದ್ರೆ ಪರ್ ಮೀಟರ್ ಅಂತ ಅರ್ಥ. ಅಂದ್ರೆ ಇದು 1/16 ಪರ್ ಮೀಟರ್ ಅಂದ್ರೆ ಫೋಕಲ್ ಲೆಂತ್ ಎಷ್ಟಾಗತ್ತೆ, 16 ಪರ್ ಮೀಟರ್ ಅಂದ್ರೆ ಮೇಲೆ ಹೋದಾಗ ಮೀಟರ್ ಆಯ್ತಲ್ವಾ. 1/16 ಮೀಟರ್. 1/16 ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದೆ, 1/16 ಇಸ್ 0.0625 ಮೀಟರ್ ಅಲ್ವಾ. F is equal to 0.0625 ಮೀಟರ್. ಬಟ್ ಇಲ್ಲಿ ಏನಾಗತ್ತಂದ್ರೆ ಇದನ್ನ ಸೆಂಟಿಮೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಡಿಸ್ಟಿಂಕ್ಟ್ ವಿಷನ್ ಅನ್ನು. ಅಂದ್ರೆ ನಾವು ಫೋಕಲ್ ಲೆಂತ್ ಕೂಡ ಸೆಂಟಿಮೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಇದು ಮೀಟರ್ ಅಲ್ಲಿ ಇದೆ, ಸೆಂಟಿಮೀಟರ್ ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಅಂದ್ರೆ ಇಂಟು 10⁻²+ ಮಾಡಬೇಕು. ದಟ್ ಈಸ್ 6.25 ಸೆಂಟಿಮೀಟರ್ ಅಂತ ಆಯ್ತು. ವ್ಯಾಲ್ಯೂ ಎಷ್ಟು ಬಂತು, 6.25 ಸೆಂಟಿಮೀಟರ್. ಓಕೆ, ಸೊ ಈಗ ಮ್ಯಾಗ್ನಿಫೈಯಿಂಗ್ ಪವರ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಮ್ಯಾಗ್ನಿಫೈಯಿಂಗ್ ಪವರ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ, ಮ್ಯಾಗ್ನಿಫೈಯಿಂಗ್ ಪವರ್ ಈಸ್ ಈಕ್ವಲ್ ಟು ಫಾರ್ ನಿಯರ್ ಪಾಯಿಂಟ್, ಇದು ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಕೊಟ್ಟಿದ್ದಾರೆ, 1 + D/F. ಓಕೆ, ಸೊ 1 + D/F ಅಂದ್ರೆ 1 + D is 25 divided by F is 6.25 or 1 + 25 divided by 625, 10⁻² ಮೇಲೆ ಹೋದಾಗ 10⁻² +2 ಅಲ್ವಾ. ಸೊ 25/65 ಅಂದಾಗ ಎಷ್ಟಾಗತ್ತೆ, 1/25 ಅಂದ್ರೆ 0.04 into 10⁻² or 1 + 4, that is equal to 5 ಆಯ್ತು. ಓಕೆ, ಸೊ ಆನ್ಸರ್ ಎಷ್ಟಾಗತ್ತೆ, 1 + 4 is equal to 5. 5 ಆನ್ಸರ್ ಇದೆಯಾ ಅಲ್ಲಿ, ಎಸ್. ಸೊ ಎಷ್ಟು ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ 5 is the correct answer. Next we move to the next problem. Okay, ಬಹಳ ಸಿಂಪಲ್ ಒನ್. ಜಸ್ಟ್ ಇಲ್ಲಿ ಥಿಯರಿ ಗೊತ್ತಿರ್ಬೇಕು ಅಷ್ಟೇ. 4 ಲೆನ್ಸ್ ಕೊಟ್ಟಿದ್ದಾರೆ, 4 ಲೆನ್ಸಸ್ A, B, C and D. ಪವರ್ ಎಷ್ಟಿದೆಪ್ಪ ಅಂದ್ರೆ 4 ಲೆನ್ಸಿನ ಪವರ್ ಎಷ್ಟಿದೆ, +100D, -50D, +20D and +5D. Which lenses will you use to design a compound microscope for best magnification? So compound microscope biology lab ಗಳಲ್ಲಿ ಯೂಸ್ ಮಾಡ್ತಿರಲ್ವಾ, that is the compound microscope. So generally compound microscope ಅಲ್ಲಿ ಏನಿರುತ್ತೆ, if we take a compound microscope, there are simple microscope ಅಂದ್ರೆ ಯಾವುದು, ನಾವು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಯೂಸ್ ಮಾಡ್ತೇವಲ್ವಾ, ಬೋತ್ ಕನ್ನಡಿ ಅಂತ ಕರಿತೇವಲ್ಲ, ದಟ್ ಇಸ್ ದ ಸಿಂಪಲ್ ಮೈಕ್ರೋಸ್ಕೋಪ್. ಜಸ್ಟ್ ಒಂದು ಕಾನ್ವೆಕ್ಸ್ ಲೆನ್ಸ್ ಇರುವಂತದ್ದು. ಕಂಪೌಂಡ್ ಮೈಕ್ರೋಸ್ಕೋಪ್ ಅಲ್ಲಿ ಏನಿರುತ್ತೆ, 2 ಲೆನ್ಸಸ್ ಗಳು ಇರ್ತವೆ. ಓಕೆ, 2 ಯಾವ ಲೆನ್ಸ್ ಗಳು ಇರ್ತವೆ, ಕಾನ್ವೆಕ್ಸ್ ಲೆನ್ಸ್ ಗಳು ಇರ್ತವೆ. ಸೊ ದೇರ್ ಆರ್ 2 ಕಾನ್ವೆಕ್ಸ್
lenses to magnify the object. ಸೊ ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಒಂದು ಲೆನ್ಸ್ ಅನ್ನ ಒಬ್ಜೆಕ್ಟಿವ್ ಅಂತ ಕರಿತೇವೆ, ಇನ್ನೊಂದನ್ನ ಏನಂತ ಕರಿತೇವೆ, ಐ ಪೀಸ್ ಅಂತ ಕರಿತೇವೆ. ಸೊ ಒಬ್ಜೆಕ್ಟಿವ್ ಅಂದ್ರೆ ಯಾವ್ದಾಗತ್ತೆ, ನಿಯರ್ ಟು ದ ಆಬ್ಜೆಕ್ಟ್, ಅಂಡ್ ಐ ಪೀಸ್ ಇಸ್ ನಿಯರ್ ಟು ದ ಐ. ಓಕೆ, ಸೊ ಒಬ್ಜೆಕ್ಟಿವ್ ಮತ್ತೆ ಐ ಪೀಸ್ ಅಂತ ಯೂಸ್ ಮಾಡ್ತೇವೆ, ಎರಡು ಲೆನ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಸೊ ಕಂಪೌಂಡ್ ಮೈಕ್ರೋಸ್ಕೋಪಿನ ಬೆಸ್ಟ್ ಮ್ಯಾಗ್ನಿಫಿಕೇಶನ್. ಸೊ ಕಂಪೌಂಡ್ ಮೈಕ್ರೋಸ್ಕೋಪಿನ ಮ್ಯಾಗ್ನಿಫಿಕೇಶನ್ ಅನ್ನ ಕನ್ಸಿಡರ್ ಮಾಡಿದ್ರೆ ದಿಸ್ ಮ್ಯಾಗ್ನಿಫಿಕೇಶನ್ ಈಸ್ ಈಕ್ವಲ್ ಟು, ಫಾರ್ಮುಲಾ ಏನಿದೆ ಅಂದ್ರೆ ಎಂ ಈಸ್ ಈಕ್ವಲ್ ಟು ಕಂಪೌಂಡ್ ಮೈಕ್ರೋಸ್ಕೋಪಿಗೆ ಎಂ ನಾಟ್ ಇಂಟು ಎಂ ಇ, ಸಾರಿ ಎಂ ನಾಟ್ ಇಂಟು ಎಂ. ಎಂ ನಾಟ್ ಅಂದ್ರೆ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ದ ಆಬ್ಜೆಕ್ಟಿವ್ ಇಂಟು ಎಂ ಇ ಅಂದ್ರೆ ಮ್ಯಾಗ್ನಿಫೈಯಿಂಗ್ ಪವರ್ ದ ಐ ಪೀಸ್. ಓಕೆ, ಸೊ ಮ್ಯಾಗ್ನಿಫಿಕೇಶನ್ ಜಾಸ್ತಿ ಇರಬೇಕು ಅಂದ್ರೆ ಏನಾಗಬೇಕು, ಇಲ್ಲಿ ಬೆಸ್ಟ್ ಮ್ಯಾಗ್ನಿಫಿಕೇಶನ್ ಬೇಕು ಅಂದ್ರೆ ಎಂ ಒ ಕೂಡ ಜಾಸ್ತಿ ಇರಬೇಕು, ಎಂ ಇ ಕೂಡ ಏನಿರ್ಬೇಕು, ಜಾಸ್ತಿ ಇರ್ಬೇಕು. ಓಕೆ, ಸೊ ಈಗ ಈ 4 ಲೆನ್ಸಸ್ ಗಿವನ್, ಯಾವ್ಯಾವುದು, ಎ ಬಿ ಸಿ ಅಂಡ್ ಡಿ, 4 ಲೆನ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಈ 4 ಲೆನ್ಸ್ ಅಲ್ಲಿ ಏನಿದೆ, ಲೆನ್ಸ್ ಎ ಅನ್ನ ತಗೊಂಡ್ರೆ ಪವರ್ ಎಷ್ಟಿದೆ, 100D ಇದೆ, ಪ್ಲಸ್ 100D. ಬಿ ಲೆನ್ಸ್ ಬಿ ಗೆ ಪವರ್ ಎಷ್ಟಿದೆ, ಮೈನಸ್ 50D. ಸೊ ಲೆನ್ಸ್ ಸಿ ಗೆ ಪವರ್ ಎಷ್ಟಿದೆ, ಪ್ಲಸ್ 20D. ಅಂಡ್ ಲೆನ್ಸ್ ಡಿ ಗೆ ಪವರ್ ಎಷ್ಟಿದೆ, ಪ್ಲಸ್ 5D. ಓಕೆ, ಸೊ ಕಂಪೌಂಡ್ ಮೈಕ್ರೋಸ್ಕೋಪ್ ಅಂದಾಗ ಫಸ್ಟ್ ಆಫ್ ಆಲ್ ಏನು, 2 ಕಾನ್ವೆಕ್ಸ್ ಲೆನ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಸೊ ಇಲ್ಲಿ ಇದು ಔಟ್ ಆಗುತ್ತೆ, ಯಾಕೆ ಹೇಳಿ, ದಿಸ್ ರಿಪ್ರೆಸೆಂಟ್ಸ್ ಅ ಕಾನ್ಕೇವ್ ಲೆನ್ಸ್. ಅಂದ್ರೆ ಇವು 3 ಲೆನ್ಸಸ್ ಅನ್ನ ನಾವು ಕನ್ಸಿಡರ್ ಮಾಡಬಹುದು, ಯಾಕಂದ್ರೆ ಇದು ನೆಗೆಟಿವ್ ಇದೆ, ಪವರ್ ನೆಗೆಟಿವ್ ಬಂತಂದ್ರೆ ದಿಸ್ ಇಸ್ ದ ಕಾನ್ಕೇವ್ ಲೆನ್ಸ್. ಸೊ ಹಾಗಾಗಿ ಇವು 3ಅನ್ನೇ ಕನ್ಸಿಡರ್ ಮಾಡಬಹುದು. ದೀಸ್ 3 ಆರ್ ಕಾನ್ವೆಕ್ಸ್ ಲೆನ್ಸಸ್. ಸೊ ಇವು 3ಅಲ್ಲಿ ಮ್ಯಾಕ್ಸಿಮಮ್ ಪವರ್ಸ್ ಇರುವಂತದ್ದು ಯಾವುದಕ್ಕೆ, ಮ್ಯಾಕ್ಸಿಮಮ್ ಪವರ್ ಯಾವುದಕ್ಕಿದೆ, ಮ್ಯಾಗ್ನಿಫೈಯಿಂಗ್ ಪವರ್ಸ್ ಯಾವುದಕ್ಕಿದೆ, ಲೆನ್ಸ್ ಎ ಅಂಡ್ ಲೆನ್ಸ್ ಸಿ ಅಲ್ವಾ. ಸೊ ಹಾಗಾಗಿ ಆಪ್ಷನ್ ಎ ಅನ್ನ ನಾವು ಕರೆಕ್ಟ್ ಆನ್ಸರ್ ಅಂತ ತಗೊಳ್ಬಹುದು. ಯಾವುದು, ಲೆನ್ಸ್ ಎ ಮತ್ತೆ ಲೆನ್ಸ್ ಸಿ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಇದು ಕರೆಕ್ಟ್ ಆನ್ಸರ್ ಆಗತ್ತೆ, ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. 28ನೇ ಕ್ವಶನ್ ಗೆ ಹೋಗೋಣ. ಅಗೇನ್ ಇಟ್ ಇಸ್ ಬೇಸ್ಡ್ ಆನ್ ದಿ ಮ್ಯಾಗ್ನಿಫೈಯಿಂಗ್ ಪವರ್. ದ ಆಬ್ಜೆಕ್ಟಿವ್ ಲೆನ್ಸ್ ಆಫ್ ಎ ಕಂಪೌಂಡ್ ಮೈಕ್ರೋಸ್ಕೋಪ್ ಪ್ರೊಡ್ಯೂಸಸ್, ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, a magnification of 10. In order to get an overall magnification of 100, when image is formed at 25 centimeter from the eye, the focal length of the eye lens should be. Okay, so ಇಲ್ಲಿ actually ಇದು 25 to 59 ಅಲ್ಲ, ಇದು 25 divided by 9 ಅಂತ ಆಗ್ಬೇಕು ಆನ್ಸರ್. The objective lens of a compound microscope produces a magnification of 10. ಸೊ ಇಲ್ಲಿ ಎಷ್ಟಿದೆ, ಮ್ಯಾಗ್ನಿಫಿಕೇಶನ್ ಈಸ್ ಈಕ್ವಲ್ ಟು 10 ಅಂತ ಕೊಟ್ಟಿದ್ದಾರೆ. ಇನ್ ಆರ್ಡರ್ ಟು ಗೆಟ್ ಅನ್ ಓವರ್ ಆಲ್ ಮ್ಯಾಗ್ನಿಫಿಕೇಶನ್ ಆಫ್ 100. ಸೊ ಫೈನಲ್ ಮ್ಯಾಗ್ನಿಫಿಕೇಶನ್ ಇದು ಯಾವುದು, ಆಬ್ಜೆಕ್ಟಿವ್ ಲೆನ್ಸಿನ ಮ್ಯಾಗ್ನಿಫಿಕೇಶನ್. ಫೈನಲ್ ಮ್ಯಾಗ್ನಿಫಿಕೇಶನ್ ಎಷ್ಟಾಗಬೇಕು, 100 ಆಗ್ಬೇಕು. ವೆನ್ ಇಮೇಜ್ ಇಸ್ ಫಾರ್ಮ್ಡ್ ಅಟ್ 25 ಸೆಂಟಿಮೀಟರ್ ಫ್ರಮ್ ದಿ ಐ. ಸೊ ಇಮೇಜ್ ಡಿಸ್ಟೆನ್ಸ್ ಎಷ್ಟಪ್ಪ ಅಂದ್ರೆ 25 ಸೆಂಟಿಮೀಟರ್. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಏನು, ಫೋಕಲ್ ಲೆಂತ್ ಆಫ್ ದ ಐ ಲೆನ್ಸ್ ಎಫ್ ಇ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇದನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಏನಿದೆ, ಮ್ಯಾಗ್ನಿಫಿಕೇಶನ್ ಗೆ ಆಲ್ರೆಡಿ ಹಿಂದಿನ ಪ್ರಾಬ್ಲಮ್ ಅಲ್ಲಿ ನಾನು ಹೇಳಿದೆ ಅಲ್ವಾ. ಸೊ ಫಾರ್ಮುಲಾ ಏನಾಗುತ್ತೆ, ಹಿಂದಿನ ಪ್ರಾಬ್ಲಮ್ ಅಲ್ಲಿ ಹೇಳಿದ ಫಾರ್ಮುಲಾವನ್ನ ತಗೊಂಡ್ರೆ ಮ್ಯಾಗ್ನಿಫಿಕೇಶನ್, ಓವರ್ ಆಲ್ ಮ್ಯಾಗ್ನಿಫಿಕೇಶನ್ ಈಸ್ ಈಕ್ವಲ್ ಟು, ಅಂದ್ರೆ ಫೈನಲ್ ಮ್ಯಾಗ್ನಿಫಿಕೇಶನ್ ಈಸ್ ಈಕ್ವಲ್ ಟು, ಸೊ ಮ್ಯಾಗ್ನಿಫಿಕೇಶನ್ ಆಫ್ ದಿ ಆಬ್ಜೆಕ್ಟಿವ್ ಲೆನ್ಸ್ ಇಂಟು ಮ್ಯಾಗ್ನಿಫಿಕೇಶನ್ ಆಫ್ ದಿ ಐ ಪೀಸ್ ಅಂತ ಆಯ್ತು. ಓಕೆ, ಸೊ ಎಂ ನಾಟ್ ಕೊಟ್ಟಿದ್ದಾರೆ ಇಲ್ಲಿ, ಎಂ ನಾಟ್ ಇಂಟು ಮ್ಯಾಗ್ನಿಫಿಕೇಶನ್. ಇಂಡಿವಿಜುವಲಿ ಈ ಫಾರ್ಮುಲಾ ಕೂಡ ನಾವು ಯೂಸ್ ಮಾಡಿದ್ದೇವೆ. ಸೊ ಐ ಪೀಸ್ ಗೆ ಜಸ್ಟ್ ಫಾರ್ ಎ 1 ಕಾನ್ವೆಕ್ಸ್ ಲೆನ್ಸ್ ಇದೆ ಅಂದ್ರೆ ಅದರ ಮ್ಯಾಗ್ನಿಫಿಕೇಶನ್ ಅನ್ನ ಹೇಗೆ ಬರೀಬಹುದು, 1/d ಡಿವೈಡೆಡ್ ಬೈ ಎಫ್ ಇ ಅಂತ ಬರೀಬಹುದು. ಓಕೆ, ಸೊ ಇಲ್ಲಿ magnification of final overall magnification is how much, 100 is equal to m naught is to 10 into 1 plus d ಎಷ್ಟಿದೆ, d is equal to 25 ಅಲ್ವಾ. ಸೊ
ಡಿವೈಡೆಡ್ ಬೈ ಎಫ್ ಇ ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಈಗ ಇದೇನಾಯ್ತು, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರ್ತದ ಆನ್ಸರು? 100/10 ಅಂದ್ರೆ ದಿಸ್ ಇಸ್ 100/10 ಅಂದ್ರೆ 10 is equal to 1 plus 25 divided by FE ಅಲ್ವಾ? ಸೊ 10 minus 1 9 ಆಯ್ತು. 9 is equal to 25 divided by F, or FE is equal to ಎಷ್ಟಾಗತ್ತೆ? 25 divided by 9. ಆನ್ಸರ್ ಎಷ್ಟು? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. 25/9 ಅನ್ನೋದು ಕರೆಕ್ಟ್ ಆನ್ಸರ್ ಆಯ್ತು. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದ 29th ಕ್ವಶನ್. ಓಕೆ, 29ನೇ ಕ್ವಶನ್ಗೆ ಹೋಗೋಣ. ಇದು ಕೂಡ ತುಂಬಾ ಸಿಂಪಲ್ ಒನ್. ದ ಫೋಕಲ್ ಲೆಂತ್ ಆಫ್ ಏನ್ ಕೊಟ್ಟಿದ್ದಾರೆ ಇಲ್ಲಿ? Focal lengths of the eyepiece and the objective of an astronomical telescope are 2 cm and 100 cm respective. The magnifying power of the telescope for normal adjustment and length of the telescope. Now, ಏನನ್ನ find out ಮಾಡಬೇಕು? What they have given? The focal lengths of the eyepiece and objective. Focal lengths of eyepiece and focal length of objective. ಅವರು ಕೊಟ್ಟಿದ್ದಾರೆ ಎಷ್ಟು ಟೆಲಿಸ್ಕೋಪಿಗೆ? ಐಪೀಸ್ is 2 cm and f0 is equal to 100 cm. The magnifying power of the telescope for normal adjustment. Okay. So m ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಇನ್ನೊಂದು ಲೆಂತ್ ಆಫ್ ದ ಟೆಲಿಸ್ಕೋಪ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಡೈರೆಕ್ಟ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಂತ ಇಕ್ವೇಶನ್ ಇದನ್ನ ಯೂಸ್ ಮಾಡ್ತೇವೆ. ಪ್ರಾಬ್ಲಮ್ ಇದು. ಮ್ಯಾಗ್ನಿಫೈಯಿಂಗ್ ಪವರ್ ಲಾಸ್ಟ್ ಐ ಥಿಂಕ್ 11th 10th ಕ್ವಶನ್ ಇತ್ತು. ಇಲ್ಲಿ ಮ್ಯಾಗ್ನಿಫೈಯಿಂಗ್ ಪವರ್ ಈಸ್ ಈಕ್ವಲ್ ಟು ಸೆಷನ್ 2 ಅಲ್ಲಿ ಇರಬೇಕು. ನಾನು ಸಾಲ್ವ್ ಮಾಡಿದ್ದೆ. ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ದ ಟೆಲಿಸ್ಕೋಪ್ ಈಸ್ ಈಕ್ವಲ್ ಟು, ದರ್ ಇಸ್ ಅ ಫಾರ್ಮುಲಾ, focal length of objective divided by focal length of eyepiece. ಸೊ ಆಬ್ಜೆಕ್ಟಿವ್ ನ ಫೋಕಲ್ ಲೆಂತ್ ಲಾರ್ಜ್ ಇರಬೇಕು, ಸ್ಮಾಲ್ ಇರಬೇಕು ಅಂದ್ರೆ ಆಸ್ಟ್ರಾನಮಿಕಲ್ ಟೆಲಿಸ್ಕೋಪಿನ ಮ್ಯಾಗ್ನಿಫೈಯಿಂಗ್ ಪವರ್ ಅನ್ನ ಹೇಗೆ ಇನ್ಕ್ರೀಸ್ ಮಾಡಬಹುದು ಅನ್ನುವಂತ ಕ್ವಶನ್ ಬಂದಿತ್ತು. ಸೊ ಅಲ್ಲಿ ನಾವು ಈ ಫಾರ್ಮುಲಾವನ್ನ ಯೂಸ್ ಮಾಡಿದ್ವಿ. ಎಂ ಈಸ್ ಈಕ್ವಲ್ ಟು f0 ಡಿವೈಡೆಡ್ ಬೈ FE. f0 ಅನ್ನೋದು ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ 100 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು ಹೌ ಮಚ್? 50 ಆಯ್ತು. ಮ್ಯಾಗ್ನಿಫೈಯಿಂಗ್ ಪವರ್ ಗೆ ಯೂನಿಟ್ ಇಲ್ಲ, ರೇಷಿಯೋ ತಗೊಳ್ತೇವೆ. ಸೊ 50 ಆಯ್ತು. ಇನ್ನೊಂದು ಲೆಂತ್ ಆಫ್ ದ ಟೆಲಿಸ್ಕೋಪ್ ಗೆ ಫಾರ್ಮುಲಾ ಇದೆ. ಏನಿದೆ ಗೊತ್ತಿದೆಯಾ? ಥಿಯರಿಯಲ್ಲಿ ಬರ್ತದೆ. ಲೆಂತ್ ಆಫ್ ದ ಟೆಲಿಸ್ಕೋಪ್ ಇಸ್ ಈಕ್ವಲ್ ಟು f0 ಪ್ಲಸ್ FE. ಸೊ ಇದೆಷ್ಟು? 2 ಪ್ಲಸ್ 100 ದಟ್ ಈಸ್ ಈಕ್ವಲ್ ಟು 102 ಸೆಂಟಿಮೀಟರ್. ಯಾವುದಿದೆ ಆನ್ಸರು? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 50 ಅಂಡ್ 102 ಅಂದಾಗ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಲಾಸ್ಟ್ ಒನ್ ಪ್ರಾಬ್ಲಮ್. ಓಕೆ, 30th ಕ್ವಶನ್. ದ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಅನ್ ಆಸ್ಟ್ರಾನಮಿಕಲ್ ಟೆಲಿಸ್ಕೋಪ್ ಏನ್ ಕೊಟ್ಟಿದ್ದಾರೆ? ಇಸ್ 5. ದ ಫೋಕಲ್ ಪವರ್ ಆಫ್ ಇಟ್ಸ್ ಐಪೀಸ್ ಇಸ್ 10 ಡಯಾಪ್ಟರ್ಸ್. ದ ಫೋಕಲ್ ಪವರ್ ಆಫ್ ಇಟ್ಸ್ ಆಬ್ಜೆಕ್ಟಿವ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಫೋಕಲ್ ಪವರ್ ಅಂದ್ರೆ ಪವರ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ವಾಟ್ ದೇ ಹ್ಯಾವ್ ಗಿವನ್? ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಅನ್ ಆಸ್ಟ್ರಾನಮಿಕಲ್ ಟೆಲಿಸ್ಕೋಪ್ ಅಂದ್ರೆ m ಈಸ್ ಈಕ್ವಲ್ ಟು ಹೌ ಮಚ್? 5 ಅಂತ ಕೊಟ್ಟಿದ್ದಾರೆ. ಅಂಡ್ ಫೋಕಲ್ ಪವರ್ ಆಫ್ ಯಾವುದು? ಐಪೀಸ್ ಈಸ್ ಈಕ್ವಲ್ ಟು 10 ಡಯಾಪ್ಟರ್ಸ್. ದ ಫೋಕಲ್ ಪವರ್ ಆಫ್ ಆಬ್ಜೆಕ್ಟಿವ್ ಅನ್ನ ಫೈಂಡ್ ಔಟ್ ಮಾಡಬೇಕು ಎಷ್ಟು ಅಂತ. ಓಕೆ, so here we know that focal power is equal to ಏನಾಗತ್ತೆ? reciprocal of the focal length ಆಗತ್ತೆ ಅಲ್ವಾ? so power is equal to PE is equal to 1 by FE ಅಂತ ಆಯ್ತು. ಓಕೆ, so 1 by FE or FE is equal to 1 by PE ಅಲ್ವಾ? so 1 by PE ಅಂದ್ರೆ 1 by 10. 1 by 10 ಅಂದ್ರೆ 0.1 ಮೀಟರ್ ಆಯ್ತು. ಫೋಕಲ್ ಲೆಂತ್ ಆಫ್ ದಿ ಐಪೀಸ್ ಎಷ್ಟಾಯ್ತು? 0.1 ಮೀಟರ್. ನಾವು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿ ಬರೆಯುವ. ಇದನ್ನ ಎಷ್ಟಾಗತ್ತೆ? ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ 10 ಸೆಂಟಿಮೀಟರ್ ಆಗುತ್ತೆ. ಓಕೆ, ಸೊ ಈಗ
We know that magnifying power of the telescope is equal to ಎಷ್ಟಾಗತ್ತೆ? What is the formula? F naught divided by FE. ಅಲ್ವಾ? So F naught by FE. So F naught ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. M into FE. M is how much? 5 into FE is 10. So this is equal to 50 centimeter ಆಯ್ತು. ಇದು ಯಾವುದು ಹೇಳಿ? 50 ಸೆಂಟಿಮೀಟರ್ ಅನ್ನೋದು ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್. ಬಟ್ ನಮ್ಗೆ ಏನ್ ಬೇಕು? ಪವರ್ ಬೇಕಲ್ವಾ? ಸೊ ಪವರ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ 50 ಸೆಂಟಿಮೀಟರ್ ಇದೆ ಅಂದ್ರೆ ಅದನ್ನ ಮೀಟರಿಗೆ ಕನ್ವರ್ಟ್ ಮಾಡಬೇಕು. ಸೊ 50 ಇಂಟು 10⁻⁻² ಮೀಟರ್ ಅಲ್ವಾ? ಸೊ ದಿಸ್ ಇಸ್ ಈಕ್ವಲ್ ಟು 0.5 ಆಗುತ್ತೆ, ಅಥವಾ 50 ಇಂಟು 10⁻⁻² ಮೀಟರ್ ಅಂತ ಇಟ್ಕೊಳ್ಳಿ. ಸೊ therefore ಪವರ್ ಆಫ್ ಆಬ್ಜೆಕ್ಟಿವ್, ಫೋಕಲ್ ಪವರ್ ಆಫ್ ಆಬ್ಜೆಕ್ಟಿವ್ is equal to 1/f. So 50 into 10⁻⁻². 1/50 is ಎಷ್ಟು ಆಗುತ್ತೆ? 0.02 into 10⁻⁻² ನ್ಯೂಮರೇಟರಿಗೆ ಹೋದಾಗ +2, that is equal to 2D. ಇದು ಆನ್ಸರ್. ಸೊ ಅಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ಸೊ we have solved so many 30 problems on this chapter. So I think ಎಲ್ಲ ಕ್ಲಿಯರ್ ಆಗಿದೆ ಅನ್ಕೋತೇನೆ. And the class here. Thank you everyone for joining the class.